ಹಾಯ್ ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ಪ್ರೀತಿಯ ಸ್ವಾಗತ. ನನ್ನ ಹೆಸರು ರಮೇಶ್. ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿ ಒಳಗೆ ಏನು ಮಾಡೋಣ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಬಗ್ಗೆ ತಿಳ್ಕೋತ ಹೋಗೋಣ. ಏನಪ್ಪಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತಂದ್ರೆ ಲಾಭ ಮತ್ತು ನಷ್ಟ ಅಂತ ಹೇಗೆ ಕರಿತೀವಿ. ಏನು ಲಾಭ ಮತ್ತು ನಷ್ಟ ಅಂತ ಹೇಗೆ ಕರಿತೀವಿ. ಏನಪ್ಪಾ ಲಾಭ ನಷ್ಟ ಅಂತಂದ್ರೆ ಸಾಮಾನ್ಯವಾಗಿ ಯಾವುದೋ ಒಂದು ವಸ್ತುವನ್ನ ಖರೀದಿ ಮಾಡಿರ್ತೇವೆ ಅಂತ ಹೇಗೆ ತಗೋಣಂತ. ಹೌದಾ? ಒಂದು ವಸ್ತುವನ್ನು ಖರೀದಿ ಮಾಡಕ್ ಹೋಗಿರ್ತೇವೆ ನಾವು. ನೀವೇ ಒಂದು ಬುಕ್ಸ್ ಅನ್ನ ತಗೋತೀರಿ. ಆ ಬುಕ್ಸ್ ಅನ್ನ ಅಂಗಡಿಯಿಂದ ಎಷ್ಟು ತಗೊಂಬಂದಿರ್ತೀರಿ? ₹30 ತಗೊಂಬಂದಿರ್ತೀರಿ ಅಂತ ಹೇಗೆ ತಗೋಣಂತ. ಒಂದು ಬುಕ್ಕಿಗೆ ಎಷ್ಟು ತಗೊಂಬಂದಿರ್ತೀರಿ ಅಂಗಡಿಯಿಂದ? ₹30 ಕೊಟ್ಕೆ ಆ ಬುಕ್ಸ್ ಅನ್ನ ಖರೀದಿ ಮಾಡ್ಕೊಂಡ್ಕೆ ತಗೊಂಬಂದಿರ್ತೀರಿ. ಹೌದಾ? ಆ ಖರೀದಿ ಮಾಡಿಕೊಂಡಂತ ಬುಕ್ ಅನ್ನು ತಂದಿರ್ತಲ್ಲ, ನಿಮ್ಮ ಶಾಲೆಯಲ್ಲಿ ಅಥವಾ ನಿಮ್ಮ ಸ್ಕೂಲ್ಗಳಲ್ಲಿ ಏನಾಗುತ್ತಾ, ನಿಮ್ಮ ಸ್ನೇಹಿತನಿಗೆ ಆ ಬುಕ್ಸ್ ಇಷ್ಟ ಆಗತ್ತ. ಅವ ಏನ್ ಮಾಡ್ತಾನ, ಈ ನನ್ ಬುಕ್ಸ್ ಇಷ್ಟ ಆಗೈತಿ, ನೀ ಎಷ್ಟು ಕೊಟ್ಟಿಯಲ್ಲ ಅದಕ್ಕಿಂತ ನಾ ಜಾಸ್ತಿ ದುಡ್ಡು ಕೊಡ್ತೀನಿ ಕೊಡು ಅಂತ ಹೇಗೆ ಹೇಳ್ತಾನ ನಾವು. ಹೌದಾ? ಅಂದ್ರ ₹30 ಖರೀದಿ ಮಾಡಿದಂತ ಬುಕ್ ಅನ್ನ ಅವ ಎಷ್ಟಕ್ಕೆ ತಗೋತಾನಂದ್ರ ₹35 ತಗೋತಾನ ಅಂತ ಹೇಗೆ ಹೇಳ್ತಾನ ನಾವು. ಅಂದಾಗ ಅವಾಗ ಏನ್ ಮಾಡ್ತೀರಿ ನೀವು, ಖರೀದಿ ಮಾಡಿದಂತ ಬುಕ್ ಅನ್ನ ನನ್ಗೆ ₹5 ಲಾಭ ಸಿಗ್ತಿತ್ತಲ್ಲ ಅಂತ ಹೇಗೆ ಏನ್ ಮಾಡ್ತೀರಿ, ಕೊಟ್ಬಿಡ್ತೀರಿ. ಹೌದಾ? ಅದನ್ನ ಬುಕ್ಸ್ ಅನ್ನ ಮಾರಿಬಿಡ್ತೀರಿ. ಅಂದಾಗ ನೀವು ಕೊಂಡ ಬೆಲೆಕ್ಕಿಂತ ನೀವು ಮಾರಿದ ಬೆಲೆ ಏನಾಯ್ತು ಇಲ್ಲಿ ಜಾಸ್ತಿ ಆಯ್ತು. ಹೌದಾ? ಅಂದ್ರೆ ನೀವು ತಗೊಂಡಿದ್ದು ₹30 ತಗೊಂಡ್ರಿ, ಮಾರಿದ್ದು ಎಷ್ಟಕ್ಕೆ ಆತದು? ₹30 ಮಾರಿದ್ರಿ. ಅಂದಾಗ ನಿಮ್ಗೆ ಇಲ್ಲಿ ಏನಂತು, ಕೊಂಡ ಬೆಲೆಕ್ಕಿಂತ ಮಾರಿದ ಬೆಲೆ ಜಾಸ್ತಿ ಆಯ್ತು. ಅಂದ್ರೆ ನಿಮ್ ದುಡ್ಡ ಜಾಸ್ತಿ ಬಂತು. ಹೌದಿಲ್ಲ? ಅದಕ್ಕೆ ಏನಂತ ಕರಿತೀವಿ ನಾವು, ಲಾಭ ಅಂತ ಹೇಗೆ ಕರಿತೀವಿ. ಅದೇ ರೀತಿ ಅದೇ ಬುಕ್ ಅನ್ನ ನೀವು ಏನು ₹30 ಖರೀದಿ ಮಾಡಿರ್ತಿರಲ್ಲ, ಆ ಬುಕ್ ನಿಮಗೆ ಇಷ್ಟ ಆಗಲ್ಲಪ್ಪ, ಅದನ್ನ ನೀವು ಹೆಂಗಾರ ಮಾಡಿ ಮತ್ತೊಬ್ರಿಗೆ ಕೊಡ್ಬೇಕಾಗಿರ್ತದೆ. ನೀವು ನಿಮ್ ಫ್ರೆಂಡ್ಸ್ ಕೊಟ್ಕೆ ಅವ್ರಿಗೆ ಏನಾರ ಒಂದು ಸಮಜಾಯಿಷಿ ಮಾಡಿ, ಈ ಬುಕ್ಸ್ ಹಂಗೈತಿ ಹಿಂಗೈತಿ ಅಂತ ಹೇಳಿ ಅವ್ ಮಾರಿಬಿಡ್ತೀರಿ. ಅವ್ ಮಾರಿಬಿಡೋಕಂದ್ರ ಅವ ನಿಮ್ಗೆ ₹30 ಕೊಟ್ಟು ತಗೊಂಡ್ ಬಂದಿದ್ದು ಗೊತ್ತಿರ್ತೈತಿ. ನಾನು ₹30 ಆದ್ರೂ ತಗೋದಿಲ್ಲ, ನನ್ಗೆ ₹25 ಆದ್ರ ಆ ಬುಕ್ಸ್ ಕೊಡು ಅಂತ ಹೇಳಿ ಅವ ಹೇಳ್ತಾನ. ಆದ್ರೂ ನಿಮ್ ಬುಕ್ಸ್ ಇಷ್ಟ ಇರಲ್ಲ, ಬಟ್ ಲಾಸ್ ಅವಾಗೇನು ಕಮ್ಮಿ ರೊಕ್ಕ ಕೊಡ್ತಾನಂದ್ರೆ ಚಿಂತಿಲ್ಲ ಅಂತ ಹೇಳಿ ವಾಪಸ್ ಕೊಟ್ಬಿಡ್ತಾರೆ. ಅಂದಾಗ ನೀವು ಖರೀದಿ ಮಾಡಿದ್ದು ಎಷ್ಟಿತ್ತು? 30 ಇತ್ತು. ಕೊಟ್ಟಿದ್ದೆಷ್ಟಾತಲ್ಲಿ? 25 ಆತು. ಅಂದ್ರೆ ನಿಮ್ ಖರೀದಿ ಮಾಡಿದಕ್ಕಿಂತ ಕೊಟ್ಟ ಬೆಲೆ ಏನಾಗೈತಿ ಇಲ್ಲಿ ಕಮ್ಮಿ ಆಗೈತಿ. ಹಾಗಾದ್ರೆ ಇಂಥವುಗಳನ್ನ ಏನಂತ ಕರಿತೇವೆ ನಾವು? ನಷ್ಟ ಅಂತ ಹೇಗೆ ಕರಿತೀವಿ. ನೋಡ್ರಿ, ಲಾಭ ಮತ್ತು ನಷ್ಟವನ್ನ ತಿಳ್ಕೋಬೇಕಿಂತ ಮುಂಚೆ, ಈ ಲಾಭ ನಷ್ಟವನ್ನ ನಾವು ಯಾವ ರೀತಿ ಕಂಡು ಹಿಡಿಬೇಕನ್ನೋದಕ್ಕಿಂತ ಮುಂಚೆ, ನಾವು ಇವು 2 ಪದಗಳಲ್ಲಿ ಒಂದಿಷ್ಟು 2 ಮೂಲ ಅಂಶಗಳು ಕಂಡು ಬಂದು ಯಾವುದು? ಕೊಂಡ ಬೆಲೆ ಮತ್ತು ಮಾರಿದ ಬೆಲೆ. ನಾವು ಯಾವುದೋ ಒಂದು ವಸ್ತುವನ್ನ ಕೊಂಡು ಮಾರಿದಾಗ ಮಾತ್ರ ಅದರಿಂದ ಲಾಸ್ ಆಗುತ್ತೋ ಲಾಭ ಆಗುತ್ತೋ ಅಂತ ಹೇಗೆ ನಮ್ಗೆ ಗೊತ್ತಾಗುತ್ತೆ. ಹೌದಿಲ್ಲ? ಒಂದು ವಸ್ತುವನ್ನ ಖರೀದಿ ಮಾಡಿಕೆ ನಾವು ಅದನ್ನ ಒಬ್ರಿಗೆ ಮಾರ್ಬೇಕು. ಮಾರಿದಾಗ ಅವರು ನಾವು ಕೊಂಡ ಬೆಲೆ, ನಾವು ತಗೊಂಡಂತ ಬೆಲೆಗಿಂತ ಅದು ಜಾಸ್ತಿ ಇತ್ತಂದ್ರ ಅದನ್ನ ಏನಂತ ಕರಿತೇವಿ? ಲಾಭ ಅಂತ ಹೇಳಿ ಕರಿತೇವಿ. ನಾವು ತೆಗೆದುಕೊಂಡಂತ ನಾವು ನೀನ್ ಖರೀದಿ ಮಾಡಿದ ಬೆಲೆಗಿಂತ ಕಮ್ಮಿ ಇತ್ತಂದ್ರ ಅದನ್ನ ಏನಂತ ಕರಿತೇವಿ? ಲಾಸ್ ಅಂತ ಹೇಳಿ ಕರಿತೇವಿ, ನಷ್ಟ ಅಂತ ಹೇಳಿ ಕರಿತೇವಿ. ಹೌದಿಲ್ಲ? ಇವುಗಳನ್ನ ಕಂಡುಹಿಡಿಬೇಕಂದ್ರೆ ಏನ್ ಬೇಕೈತಿ ಇಲ್ಲಿ ನಮ್ಗೆ? 2 ಮೂಲಭೂತ ಅಂಶಗಳನ್ನು. ಒಂದು ವಸ್ತುವನ್ನು ಖರೀದಿ ಮಾಡ್ಬೇಕು, ಆನಂತರ ಅದನ್ನ ಮಾರ್ಬೇಕು. ಅಂದಾಗ ಮಾತ್ರ ನಮ್ಗೆ ಲಾಭ ನಷ್ಟ ಸಿಗ್ತೈತೆ ಅನ್ನೋದ್ರ ಗೊತ್ತಾಯ್ತು. ಹಾಗಾದ್ರೆ ಇವು 2 ಮೂಲ ಅಂಶಗಳು ಯಾವುದು? ಒಂದು ವಸ್ತುವನ್ನು ಕೊಂಡ್ಬೇಕು ಅಂದ್ರೆ ಏನು? ಕೊಂಡ ಬೆಲೆ ಅಂದ್ರೆ ಒಂದು ವಸ್ತುವನ್ನ ಖರೀದಿ ಮಾಡಿದ ಬೆಲೆಯನ್ನು ಏನ್ ಮಾಡ್ಬೇಕಾಗತ್ತೆ ನಾವು ಇಲ್ಲಿ ಮೊದಲು ತಿಳ್ಕೊಬೇಕು. ಹಾಗಾದ್ರೆ ಕೊಂಡ ಬೆಲೆ ಅಂದ್ರೆ ಏನಪ್ಪಾ ಅಂತ ಹೇಗೆ ನೋಡೋಣ. ಕೊಂಡ ಬೆಲೆಗೆ ಇನ್ನೊಂದು ಹೆಸರನ್ನು ಕರೀತಾರ, ಅದನ್ನ ಏನಂತ ಕರಿತೀವಿ ನಾವು? ಅಸಲು ಅಂತ ಹೇಗೆ ಕರಿತೀವಿ. ಏನು? ಅಸಲು ಅಂದ್ರ ಒಂದು ವಸ್ತುವನ್ನ ನಾವು ಬೇರೆಯಿಂದ ಖರೀದಿಯಾರ ಮಾಡಿರ್ಬೋದು, ಅಥವಾ ಮೂಲವಾಗಿ ನಮ್ ಕಡೆನ ಒಂದ್ ಯಾವ್ದೋ ಒಂದು ವಸ್ತು ಇರ್ತೈತಿ, ಆ ವಸ್ತುವನ್ನು ಮತ್ತೊಬ್ಬರಿಗೆ ಮಾರ್ತಿರ್ಬೇಕು. ಅಂತವುಗಳನ್ನ ಏನಂತ ಕರಿತೇವೆ ನಾವು? ಕೊಂಡ ಬೆಲೆ ಅಥವಾ ಅಸಲು. ನಮ್ ಕಡೆ ಇರುವಂತ ವಸ್ತುಗಳಿಗೆ ಕೂಡ ಏನಂತ ಕರಿತೇವೆ ನಾವು? ಅಸಲು ಅಂತ ಹೇಗೆ ಕರಿತೇವೆ. ಹಾಗಾದ್ರ ಕೊಂಡ ಬೆಲೆ ಅಂದ್ರೆ ಏನಂತಂದ್ರ, ವಸ್ತುವನ್ನ ಕೊಂಡಾಗ ಕೊಡುವ ಹಣವನ್ನ ಕೊಂಡ ಬೆಲೆ ಅಥವಾ ಅಸಲು ಅಂತ ಹೇಗೆ ಕರಿತೀವಿ. ಏನು? ವಸ್ತುವನ್ನ ಕೊಂಡಾಗ ಕೊಡುವ ಹಣವನ್ನ ನಾವ್ ಏನಂತ ಕರಿತೀವಿ? ಅಸಲು ಅಥವಾ ಕೊಂಡ ಬೆಲೆ ಅಂತ ಹೇಗೆ ಕರಿತೀವಿ. ಫಾರ್ ಎಕ್ಸಾಂಪಲ್ ಒಂದು ಇಲ್ಲಿ ಎಕ್ಸಾಂಪಲ್ ನ ನೋಡ್ರಿ. ಏನಪ್ಪಾ ಎಕ್ಸಾಂಪಲ್ ಅಂತಂದ್ರ, ನೋಡ್ರಿ ಎಕ್ಸಾಂಪಲ್ ಏನೈತಿ ಅಂತಂದ್ರ, ಆ ಎಕ್ಸಾಂಪಲ್ ನ ಒಂಚೂರ್ ಗಮನಿಸ್ರಿ. ಏನ್ ಮಾಡಾಕತ್ತೀನಿ ಅಂತಂದ್ರ, ನಾನು ಒಂದು ಅಂಗಡಿಗೆ ಹೋಗಿನಿ. ಆ ಅಂಗಡಿ ಒಳಗೆ ಏನ್ ಮಾಡಾಕತ್ತೀನಿ, ಒಂದಿಷ್ಟು ತರಕಾರಿಗಳನ್ನ ಮತ್ತು ಒಂದಿಷ್ಟು ಹಣ್ಣುಗಳನ್ನ ಖರೀದಿ ಮಾಡಿ ತರಾಕತ್ತೀನಿ.
ಏನು ಒಂದಿಷ್ಟು ತರಕಾರಿಗಳನ್ನ ಒಂದಿಷ್ಟು ಹಣ್ಣುಗಳನ್ನ ಖರೀದಿ ಮಾಡಿ ತರಾಕತ್ತೀನಿ. ಇವುಗಳನ್ನ ಎಷ್ಟು ಕೊಟ್ಟು ತರಾಕತ್ತೀನಿ ಅಂದ್ರ ಒಂದು 100 ರೂಪಾಯಿಗೆ ಎಷ್ಟು ಒಂದು 100 ರೂಪಾಯಿ ಕೊಟ್ಟು ನಾ ಏನ್ ಮಾಡಾಕತ್ತೀನಿ ಖರೀದಿ ಮಾಡಿ ತರಾಕತ್ತೀನಿ ಈ ಹಣ್ಣುಗಳನ್ನ. ಹಣ್ಣು ಮತ್ತು ತರಕಾರಿಗಳು ಇವ ತಗೊಂಡ್ಕೆ ನಾ ಮನೆಗೆ ಬರೋ ಹೊತ್ನಾಗ ಒಬ್ಬ ವ್ಯಕ್ತಿ ಏನ ಮಾಡ್ತಾನ, ನಿಮ್ಮ ಆ ವ್ಯಕ್ತಿ ಏನ್ ಮಾಡ್ತಾನ, ಅವನ್ ಇವುಗಳನ್ನ ನನಗ್ ಕೊಟ್ಬಿಡು, ನೀ ಎಷ್ಟು ಖರೀದಿ ಮಾಡಿಲ್ಲ ಅದ್ರಕ್ಕಿಂತ 20 ರೂಪಾಯಿ ಜಾಸ್ತಿ ಕೊಡ್ತೀನಿ ಅಂತ ಹೇಳಿ ಹೇಳ್ತಾನ. ನೀವೇನ್ ಮಾಡ್ತೀರಿ ಅವಾಗ ಕೊಡೋದ್ ನಾ ತಂದಿದ್ಕಿಂತ 20 ರೂಪಾಯಿ ಜಾಸ್ತಿ ಕೊಡ್ತೇನೆ ಅಂತಂದ್ರ ಕೊಟ್ಕೆ ಮತ್ತೊಂದು ತಗೊಂಡ್ ಹೋದ್ರ ಆತು, ನನ್ಗೆ ಇನ್ನೊಂದು 20 ರೂಪಾಯಿ ಉಳಿತೈತಿ ಅಂತ ಹೇಳಿ ಹೇಳ್ತೀರಿ. ಹೌದಿಲ್ಲ? ಅಂದ್ರ ನೀವ್ ತಗೊಂಡಿದ್ದೆಷ್ಟು 100 ರೂಪಾಯಿ, ಆ ಕೊಡ್ತೀನಿ ಅಂದಿದ್ದೆಷ್ಟು 20 ರೂಪಾಯಿ. 20 ರೂಪಾಯಿ ಜಾಸ್ತಿ ಕೊಡ್ತೀನಿ ಅಂತ ಹೇಳಿ ಹೇಳಕತ್ತಾನ. 20 ರೂಪಾಯಿ ಜಾಸ್ತಿ ಕೊಡ್ತೀನಿ ಅಂತಂದ್ರ ನಿಮ್ಗೆ ಅದು ಮೂಲ ಬೆಲೆ ಎಷ್ಟಿತ್ತು 100 ರೂಪಾಯಿ. 20 ರೂಪಾಯಿ ಜಾಸ್ತಿ ಅಂದ್ರೆ ಎಷ್ಟಾತಿಲ್ಲಿ 100ಕ್ಕೆ ಎಷ್ಟು ಕೂಡಿಸ್ಬೇಕು ನಾವು, 100ಕ್ಕ 20 ಕೂಡಿಸ್ಬೇಕು. ಅವಾಗ ಎಷ್ಟಾತ್ ನಮ್ಗ 120 ರೂಪಾಯಿ. ಅಂದ್ರೆ ಅವಾಗ ಎಷ್ಟಕ್ಕೆ ಮಾರ್ತೀರಿ ನೀವು ಇದನ್ನ 120 ರೂಪಾಯಿಗೆ ಮಾರ್ತೀರಿ. ಹೌದಾ? 120 ರೂಪಾಯಿಗೆ ಮಾರ್ತೀರಿ. ಹಾಗಾದ್ರೆ ನಿಮ್ಗೆ ಸಿಕ್ಕಂತ ಲಾಭ ಎಷ್ಟಿಲ್ಲಿ ನೋಡ್ರಿ. ಮಾರಿದ್ದೆಷ್ಟು, ಮಾರಿದ್ರೊಳಗ ನಾವು ಏನು ಕೊಂಡ ಬೆಲೆಯನ್ನ ಅಥವಾ ಅಸಲನ್ನ ನೀವು ಖರೀದಿ ಮಾಡಿದಂತ ಬೆಲೆಯನ್ನ ಕಳೆದಾಗ ನಮ್ಗೆ ಲಾಭ ಸಿಗ್ತೈತಿ ನೋಡ್ರಿ. 120 ರೂಪಾಯಿ ಐತಿ, ಇದ್ರೊಳಗ ನಾವ್ ಎದ್ರಾಗ ಕಳಿ ಅನ್ಬಿಡೋಣ, ನೀವು ಕೊಂಡ ಬೆಲೆಯೊಳಗ ಕಳೆದ್ ಬಂದು ನೋಡ್ರಿ 120 ರೂಪಾಯಿ ಏನ್ ಮಾರಿರಿ. ನೀವು ತಗೊಂಡಿದ್ದೆಷ್ಟು 100 ರೂಪಾಯಿ, ಕಳೆದಾಗ ಏನಾಯ್ತು 2ಕ್ಕೆ 2, 1ರಾಗ 1 ಹೋದ್ರ 0, ಅಂದ್ರೆ ಎಷ್ಟು ಬಂತು ನಮ್ಗಿಲ್ಲಿ 20 ರೂಪಾಯಿ ಬಂತು. ಹಾಗಾದ್ರೆ ನಿಮ್ಗೆ ಸಿಕ್ಕಂತ ಲಾಭ ಎಷ್ಟಾತ್ ಇಲ್ಲಿ 20 ರೂಪಾಯಿ. ಹಾಗಾದ್ರ ಲಾಭ ನಷ್ಟಗಳನ್ನ ಕಂಡುಹಿಡಿಬೇಕಂದ್ರೆ ಏನು ಬೇಕಾಗಿತ್ತು ನಮ್ಗ, ಕೊಂಡ ಬೆಲೆ ಬೇಕೇ ಬೇಕಾಗುತ್ತೆ. ಹೌದಾ? ಕೊಂಡ ಬೆಲೆ ಅಥವಾ ಮಾರಿದ ಬೆಲೆ ಇವೆರಡು ಕಂಪಲ್ಸರಿ ಆಗಿ ಬೇಕೇ ಬೇಕಾಗುತ್ತೆ. ನಮಗ ಕೊಂಡ ಬೆಲೆ ಅಂದ್ರೆ ಗೊತ್ತಾಯ್ತು, ಏನು ವಸ್ತುವನ್ನು ಕೊಂಡಾಗ ಕೊಡುವಂತ ಹಣವನ್ನ ನಾವ್ ಏನಂತ ಕರಿತೀವಿ, ಕೊಂಡ ಬೆಲೆ ಅಂತ ಹೇಗೆ ಕರಿತೀವಿ. ಹೌದಾ? ಅದೇ ತರ ಮಾರಿದ ಬೆಲೆ ಅಂದ್ರೆ ಏನು ನೋಡ್ರಿ. ಇದೇ ವಸ್ತುವನ್ನ ನಾವ್ ಏನ್ ಮಾಡಿದೇವಿ ಇಲ್ಲಿ, ಇದೇ ವಸ್ತುವನ್ನ ನಾವು 100 ರೂಪಾಯಿ ಕೊಟ್ಟು ಖರೀದಿ ಮಾಡಿದೇವಿ. ಅದನ್ನ ಒಬ್ಬ ವ್ಯಕ್ತಿ ಅವ್ಗ ಇಷ್ಟ ಹಾಕಿ ಏನ್ ಮಾಡ್ತಾನ 20 ರೂಪಾಯಿ ಜಾಸ್ತಿ ಕೊಟ್ಕೆ ಅದನ್ನ ಖರೀದಿ ಅವ ಇಸ್ಕೋತಾನ ನಮ್ ಕಡೆಯಿಂದ ಇಸ್ಕೋತಾನ. ನಾವೇನ್ ಮಾಡಿದೇವಿ ಅವ್ ಹೊಳಿಗ್ ಕೊಡ್ತೇವಿ ಆ ವಸ್ತುವನ್ನ, ಒಂದಿಷ್ಟು ಹಣ ಕೊಟ್ಕೆ ಆ ವಸ್ತುವನ್ನ ಹೊಳ್ಳಿ ನಾವು ಹಣವನ್ನ ಇಸ್ಕೊಂಡು ಆ ವಸ್ತುವನ್ನ ಅವ್ ಕೊಡ್ತೇವೆ. ಅದನ್ನ ಏನಂತ ಕರಿತೇವೆ ನಾವು ಅದನ್ನ ಏನಂತ ಬರ್ತೇವೆ ಇಲ್ಲಿ ನಾವು ಮಾರಿದ ಬೆಲೆ ಅಂತ ಹೇಳಿ ಕರಿತೀವಿ. ಅವ್ ಎಷ್ಟು ಒಂದು ದುಡ್ಡನ್ನ ಕೊಟ್ಟಕ್ಕೆ ಖರೀದಿ ಮಾಡ್ತಾನಲ್ಲ ಅದನ್ನ ಏನಂತ ಕರಿತೀವಿ ನಾವು ಮಾರಿದ ಬೆಲೆ ಅಂತ ಹೇಳಿ ಕರಿತೇವೆ. ಹಾಗಾದ್ರ ಮಾರಿದ ಬೆಲೆ ಅಂದ್ರೆ ಏನಂತ ಹೇಳಿ ನೋಡೋಣ. ಮಾರಿದ ಬೆಲೆ ಅಂದ್ರ ಏನಂತ ಹೇಳಿ ನೋಡ್ತಾ ಹೋಗೋಣಂತ. ಏನ್ಪಾ ಮಾರಿದ ಬೆಲೆ ಅಂತಂದ್ರ ವಸ್ತುವನ್ನ ಮಾರಿದಾಗ ಬರುವ ಹಣವನ್ನ ಏನಂತ ಕರಿತೇವೆ ನಾವು ಮಾರಿದ ಬೆಲೆ. ಏನು ವಸ್ತುವನ್ನ ಮಾರಿದಾಗ ಬರುವ ಹಣವನ್ನ ನಾವೇನಂತ ಕರಿತೀವಿ ಮಾರಿದ ಬೆಲೆ ಅಂತ ಹೇಗೆ ಕರಿತೀವಿ. ಏನು ಮಾರಿದ ಬೆಲೆ ಅಂತ ಹೇಗೆ ಕರಿತೀವಿ. ಅಂದ್ರ ಒಂದು ವಸ್ತುವನ್ನ ನಾವು ಅಥವಾ ಒಂದು ಅಂಗಡಿಯಿಂದ ನಾವು ಖರೀದಿ ಮಾಡ್ಕೊಂಡ್ ಬಂದಿರ್ತೀವಿ, ಅಥವಾ ನಮ್ ಕಡೆ ಯಾವ್ದೋ ಒಂದು ವಸ್ತು ಇರ್ತೈತಿ. ಹೌದಾ? ನನ್ ಕಡೆ ಈ ಪೆನ್ ಐತಿ. ಈ ಪೆನ್ನನ್ನ ಏನ್ ಮಾಡಾಕತ್ತೀನಿ ಅಂತಂದ್ರ ನಾನು ಮತ್ತೊಬ್ಬ ವ್ಯಕ್ತಿಗೆ ಮಾರಾಕತ್ತೀನಿ. ಇದು ನನ್ ಕಡೆದಿರೋದೇನಿದು ನನ್ನ ವಸ್ತು. ಇದನ್ನೇನು ಅಸಲು ಅಂತ ಹೇಗೆ ಕರಿತೇವೆ. ಈ ಅಸಲನ್ನ ನಾ ಏನ್ ಮಾಡಾಕತ್ತೀನಿ ಮತ್ತೊಬ್ಬರಿಗೆ ಕೊಡ್ತೀನಿ ಅಂತಂದ್ರೆ ಏನದನ್ನ ಮಾರಾಕತ್ತೀನಿ. ಮಾರ್ಬೇಕಂದ್ರ ಅವನ ಕಡೆಯಿಂದ ಏನ್ ದುಡ್ಡು ಇಸ್ಕೋತೀನಲ್ಲ ಅದನ್ನ ಏನಂತ ಕರಿತೇವೆ ನಾವು ಮಾರಿದ ಬೆಲೆ ಅಂತ ಹೇಗೆ ಕರಿತೇವೆ. ಏನು ಮಾರಿದ ಬೆಲೆ ಅಂತ ಹೇಗೆ ಕರಿತೇವೆ. ನೋಡ್ರಿ ನೀವು ಇಲ್ಲಿ ಮಾರಿದ ಬೆಲೆ ಗೊತ್ತಾಯ್ತು, ಕೊಂಡ ಬೆಲೆ ಗೊತ್ತಾಯ್ತು. ನಮಗ್ ಮುಖ್ಯವಾಗಿ ಏನ್ ಬೇಕಾಗಿದ್ದು ಲಾಭ ನಷ್ಟದ ಬಗ್ಗೆ ತಿಳ್ಕೊಬೇಕಾಯ್ತು. ಕೊಂಡ ಬೆಲೆ ಅಂತಂದ್ರೆ ಏನು, ಯಾವ್ದೋ ಒಂದು ವಸ್ತುವನ್ನ ಖರೀದಿ ಮಾಡಿ ಎಷ್ಟು ಹಣವನ್ನು ಕೊಡ್ತೇವಲ್ಲ ಅದನ್ನ ಏನಂತ ಕರಿತೇವೆ ನಾವು ಕೊಂಡ ಬೆಲೆ ಅಥವಾ ಅಸಲು ಅಂತ ಹೇಗೆ ಕರಿತೇವೆ. ಅದೇ ರೀತಿ ನಮ್ ಕಡೆ ಇರುವಂತ ಯಾವ್ದೋ ಒಂದು ವಸ್ತುವನ್ನಾಗಿರ್ಬೋದು, ಖರೀದಿ ಮಾಡಿದಂತ ವಸ್ತುವನ್ನಾಗಿರ್ಬೋದು, ನನಗ ಆ ವಸ್ತು ಬ್ಯಾಡರ ಆಗಿರ್ಬೋದು, ಇರ್ಲಿಕ್ಕ ಒಂದು ಲಾಭರ ಸಿಗ್ತಿರ್ಬೇಕು ಅಂತ ಹೊತ್ನಾಗ ಏನ್ ಮಾಡ್ತೀನಿ ಆ ವಸ್ತುವನ್ನು ಮತ್ತೊಬ್ರಿಗೆ ಕೊಡ್ತೀನಿ. ಯಾವ್ದು ಒಂದಿಷ್ಟು ನಿರ್ದಿಷ್ಟ ಹಣಕ್ಕನ ಆ ವಸ್ತುವನ್ನು ಕೊಡ್ತಿದ್ನಿ ಅದನ್ನ ಏನಂತ ಕರಿತೀವಿ ನಾವು ಮಾರಿದ ಬೆಲೆ. ಆ ವಸ್ತುವನ್ನು ಕೊಟ್ಟು ಅವನ ಕಡೆಯಿಂದ ಹಣವನ್ನು ಇಸ್ಕೋತೇವಲ್ಲ ಅದಕ್ಕೆ ಏನಂತ ಕರಿತೀವಿ ಮಾರಿದ ಬೆಲೆ ಅಂತ ಹೇಗೆ ಕರಿತೀವಿ. ಹಾಗಾದ್ರ ಈ ಎರಡು ಮಾರಿದ ಬೆಲೆ ಕೊಂಡ ಬೆಲೆಗಳನ್ನ ನೋಡ್ರಿ. ಒಂದು ವಸ್ತುವನ್ನ ಏನ್ ಮಾಡಾಕತ್ತೀನಿ 100 ರೂಪಾಯಿ ಕೊಟ್ಟಕ್ಕೆ ಖರೀದಿ ಮಾಡಿರ್ತೀನಿ, ಅದನ್ನ 120 ರೂಪಾಯಿಕ ಮಾರ್ತೀನಿ.
ಹೌದಾ? ಹಾಗಾದ್ರ ಇಲ್ಲಿ ನೋಡ್ರಿ 120 ಮಾರ್ತೀನಿ ಅಂತಂದ್ರ ನಾನು ಖರೀದಿ ಮಾಡಿದ್ದೆಷ್ಟು 100. ಇವು ಎರಡುಗಳನ್ನು ಕಳಿಯರಪ್ಪ. 2ಕ್ಕೆ 2 ಒಂದ್ರಾಗ 1 ಹೋದ್ರ 0. ಹಾಗಾದ್ರ ನನ್ಗವ ನನ್ನ ಕಡೆ ಇರುವಂತ ಕೊಂಡಂತ ಬೆಲೆಗಿಂತ ನಾ ಮಾರಿದಾಗ ಅವ 120 ಕೊಡ್ತಾನಲ್ಲ, ಅಂದ್ರ ನಾ ಕೊಂಡಂತ ಬೆಲೆಗಿಂತ ಎಷ್ಟು ಜಾಸ್ತಿ ಕೊಡ್ತಾನ? 20 ಜಾಸ್ತಿ ಕೊಡ್ತಾನ. 20 ಜಾಸ್ತಿ ಕೊಡ್ತಾನಂತಂದ್ರ ಹಿಂಗಂದ್ರ ಏನು? ನನಗ ಲಾಭ ಆಗೈತಿ. ಹೌದಿಲ್ಲ? ಲಾಭ ಆಗೈತಿ. ನಾನು 100 ಕೊಟ್ಟು ಖರೀದಿ ಮಾಡಿರ್ತೀನಿ, ಅದನ್ನ 120 ಮಾರ್ತಾನೆ ಅಂದ್ರೆ ಏನಾಯ್ತು? ನನಗೆ 20 ಲಾಭ ಆತು. ಹಾಗಾದ್ರ ಲಾಭ ಅಂದ್ರೆ ಏನಪ್ಪಾ ಅಂತ ಹೇಗೆ ನೋಡ್ತಾ ಹೋಗೋಣಂತ. ಏನಪ್ಪಾ ಲಾಭ ಅಂತಂದ್ರ ನೋಡ್ರಿ, ಮಾರಿದ ಬೆಲೆಯ ಕೊಂಡ ಬೆಲೆಗಿಂತ ಹೆಚ್ಚಾಗಿದ್ದರೆ ವ್ಯಾಪಾರಿಗೆ ಲಾಭವಾಗುತ್ತದೆ. ಏನು? ಮಾರಿದ ಬೆಲೆ ಕೊಂಡ ಬೆಲೆಗಿಂತ ಏನಾದ್ರ ಹೆಚ್ಚಾಗಿತ್ತಂದ್ರ ಅದನ್ನ ಏನಂತ ಕರಿತೀವಿ ನಾವು? ಲಾಭ ಅಂತ ಹೇಗೆ ಕರಿತೀವಿ. ನೋಡ್ರಿ ಇಲ್ಲಿ ಕೊಟ್ಟಂತ ಎಕ್ಸಾಂಪಲ್ ಒಳಗ ನೋಡ್ರಿ, ಮಾರಿದ ಬೆಲೆ ಕೊಂಡ ಬೆಲೆ ಎಷ್ಟೈತಿ? ನಮ್ಗಿಲ್ಲಿ 100 ರೂಪಾಯಿ ಐತಿ. ಹೌದಾ? ಕೊಂಡ ಬೆಲೆ ಎಷ್ಟೈತಿ? 100 ರೂಪಾಯಿ ಐತಿ. ಈ 100 ರೂಪಾಯಿ ಬೆಲೆಯನ್ನ ನಾ ಎಷ್ಟು ರೂಪಾಯಿಗೆ ಮಾರಾಕತ್ತೀನಿ? ಇದನ್ನ 120 ರೂಪಾಯಿಗೆ ಮಾರಾಕತ್ತೀನಿ. 120 ರೂಪಾಯಿ ಮಾರಿದ ನಂತರ ನನ್ಗೆ ಎಷ್ಟು ರೂಪಾಯಿ ಲಾಭ ಬಂತಿಲ್ಲಿ? ಎಷ್ಟು ರೂಪಾಯಿ ಹೆಚ್ಚಿಗೆ ಕೊಟ್ಟಂಗ ಅಥವಾ 20 ರೂಪಾಯಿ ಹೆಚ್ಚಿಗೆ ಕೊಟ್ಟಾತು. ಈ 20 ರೂಪಾಯಿನ ಏನಂತ ಕರಿತೇವೆ ನಾವು? ಲಾಭ ಅಂತ ಹೇಗೆ ಕರಿತೇವೆ. ಏನು? ಲಾಭ ಅಂತ ಹೇಗೆ ಕರಿತೀವಿ. ಅದೇ ತರ ಇಲ್ಲಿ ನೋಡ್ರಿ, ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನಂತ. ನಾನೇನ್ ಮಾಡತ್ತೀನಿ ಅಂದ್ರ ಒಂದು ವಸ್ತುವನ್ನ 80 ರೂಪಾಯಿ ಕೊಟ್ಟಿಗೆ ಖರೀದಿ ಮಾಡ್ತೀನಿ. ಏನು? 80 ರೂಪಾಯಿ ಕೊಟ್ಟು ಖರೀದಿ ಮಾಡ್ತೀನಿ. ಇದ್ರ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನು ಕೂಡ ಕೇಳ್ತಾರ ನಮ್ ನೋಡ್ರಿ. 80 ರೂಪಾಯಿ ಕೊಟ್ಟು ಒಂದು ವಸ್ತುವನ್ನು ಖರೀದಿ ಮಾಡ್ತೀನಿ. ಅವ ಇನ್ನೊಬ್ಬ ವಸ್ತು ಮಾರ್ತೀನಲ್ಲ, ಆ ಒಂದು 80 ರೂಪಾಯಿ ಕೊಟ್ಟಿಗೆ ಖರೀದಿ ಮಾಡ್ಕೋತೀನಿ ಯಾವ್ದೋ ಒಂದು ವಸ್ತುವನ್ನ. ಈ ರೀತಿ ಯಾವ್ದೋ ಒಂದು ವಸ್ತು ಐತಿ ಇದ್ರೊಳಗ. ಈ ವಸ್ತುವನ್ನ ಏನ್ ಮಾಡಕತ್ತೀನಿ ನಾನು? 80 ರೂಪಾಯಿ ಕೊಟ್ಟು ಖರೀದಿ ಮಾಡ್ತೀನಿ. ಈ ಖರೀದಿ ಮಾಡಿದಂತ ವಸ್ತುವನ್ನ 20 ರೂಪಾಯಿ ಲಾಭ ಸಿಗಂಗ ಒಟ್ಟು ನನಗೆ. ಎಷ್ಟರ ಅಲ್ಲಿ ಈ ವಸ್ತುವನ್ನ ಏನ್ ಮಾಡ್ಬೇಕು? 20 ರೂಪಾಯಿ ಲಾಭ ಸಿಗುವಂಗ ಮಾರ್ಬೇಕಾಗಿತ್ತು ನಾನು. ಏನು? 20 ರೂಪಾಯಿ ಲಾಭ ಸಿಗುವಂಗ ಮಾರ್ಬೇಕಾಗಿತ್ತು. ಎಷ್ಟು ರೂಪಾಯಿ? 20 ರೂಪಾಯಿ ನನಗ ಲಾಭ ಸಿಗ್ಬೇಕು. ಹಂಗ ಈ ವಸ್ತುವನ್ನ ಮಾರ್ಬೇಕು. 20 ರೂಪಾಯಿ ಸಿಗೋಂಗ ಮಾರ್ಬೇಕಾಗಿತ್ತು. ಹಾಗಾದ್ರ ನನಗೆ ಎಷ್ಟು ಪರ್ಸೆಂಟೇಜ್ ಲಾಭ ಸಿಕ್ತು ಅಂತ ಹೇಗೆ ಕೇಳೋ ಕ್ವಶನ್ ಕೇಳೋದು. ಶೇಕಡಾವಾರಗಳು ಎಷ್ಟು ಪರ್ಸೆಂಟೇಜ್? ಏನು? ಶೇಕಡಾ ಅಂದ್ರೆ ಏನು? ಶೇಕಡಾ ಅಂದ್ರೆ ಏನಾಗಿತ್ತು ನಮ್ಗ ಹಿಂದಿನ ತರಗತಿ ಒಳಗ ನೀವು ಕಲ್ತರಿ. ಹಿಂದಿನ ವಿಡಿಯೋ ಕ್ಲಿಪ್ ಒಳಗ ನೋಡ್ರಿ. ಶೇಕಡಾ ಅಂದ್ರೆ ಏನು? 100ಕ್ಕೆ ಇಂತಿಷ್ಟು ಪರ್ಸೆಂಟೇಜ್. ಹೌದಾ? ನಮ್ಗ ನೇರವಾಗಿ ಎಷ್ಟು ಲಾಭ ಗಳಿಸಿ ಅಂತ ಕೂಡ ಕೇಳಬಹುದು. ಹೌದಾ? ಅದೇ ತರ ನಮ್ಗೆ ಆ ಲಾಭ ಎಷ್ಟು ಇರ್ತದ ಅದನ್ನ ಕೊಟ್ಟಿಗೆ ನಾವ್ ಎಷ್ಟು ಖರೀದಿ ಮಾಡಿರ್ತೇವಲ್ಲ, ಆ ಬೆಲೆಯನ್ನು ಕೊಟ್ಟಿಗೆ ಎಷ್ಟು ಪರ್ಸೆಂಟೇಜ್, ಎಷ್ಟು ಪ್ರತಿಶತ ನಿಮ್ಗೆ ಲಾಭ ಆಗೈತೆ ಅಂತ ಕೂಡ ಕೇಳ್ಬೋದು. ನೋಡ್ರಿ, 20 ರೂಪಾಯಿ ಅವ್ರು ಏನ್ ಮಾಡಂತಾರ? ಲಾಭ 20 ರೂಪಾಯಿ ಲಾಭ ಆಗೈತೆ. ನನ್ಗೆ ಯಾವ್ದೋ ಒಂದು ವಸ್ತುವನ್ನು ಖರೀದಿ ಮಾಡಿರ್ತೀನಲ್ಲ, ಕೊಂಡ ಬೆಲೆ ಅಂದ್ರ ಅವಾಗ ಏನಾಗೈತಿ? 20 ರೂಪಾಯಿ ಲಾಭ ಆಗೈತಿ. ಅದನ್ನ ಎಷ್ಟಕ್ಕೆ ಲಾಭ ಆಗೈತಿ? 80 ರೂಪಾಯಿಗೆ ಲಾಭ ಆಗೈತಿ. ಹಾಗಾದ್ರ 100ಕ್ಕೆ ಎಷ್ಟು ಅಂತ ಕೇಳ್ದಂಗೆ. ನೋಡ್ರಿ, 21 24 4 4 25. ಹೌದಾ? ಹಾಗಾದ್ರ ನನ್ಗೆ ಎಷ್ಟು ಪರ್ಸೆಂಟೇಜ್ ಲಾಭ ಆದಂಗತ್ತ ಇಲ್ಲಿ? 25% ಏನಾತಿಲ್ಲ ನನಗ ಲಾಭ ಆತು. ಇಲ್ಲಿ ನನಗೆ ಎಷ್ಟು ಲಾಭ ಆಗಿತ್ತು? 20. ಅದು ಎಷ್ಟಕ್ಕ? 80ಕ್ಕೆ. ಹಾಗಾದ್ರ 100ಕ್ಕೆ ಎಷ್ಟಾಯ್ತು? 25% ಅಷ್ಟು ದುಡ್ಡು ಏನಾಗೈತಿ ನನಗ? ಲಾಭ ಆಗೈತಿ ಅಂತ ಹೇಳದಾತು. ಹೌದಾ? ಇದೇ ಒಂದು ವಸ್ತುವನ್ನ ನೋಡ್ರಿ, ಒಂದು ವಸ್ತುವನ್ನ 100 ರೂಪಾಯಿ ಖರೀದಿ ಮಾಡಿದ್ದೆ, 120 ರೂಪಾಯಿಗೆ ಮಾರಿದ್ರ ಲಾಭ ಆಯ್ತು ಅನ್ನೋದು ಗೊತ್ತಾದ್. ಅದೇ ಒಂದ್ಸಲ ಏನಾಗುತ್ತಾ? ಒಂದಿಷ್ಟು ವಸ್ತುಗಳನ್ನ, ಇದೇ ಪೆನ್ನನ್ನ ನಾ ಏನ್ ತಗೊಂಬಂದಿರ್ತೀನಲ್ಲ, ತೆಗೆದುಕೊಂಡು ಬಂದಂತ ಈ ಪೆನ್ನನ್ನ ಏನ್ ಮಾಡ್ತೀನಿ ನಾನು 10 ರೂಪಾಯಿ ಖರೀದಿ ಮಾಡಿ ತಗೊಂಬಂದಿರ್ತೀನಿ. ನನಗೆ ಇದು ಇಷ್ಟ ಆಗಲ್ಲ. ಇಷ್ಟ ಆಗ್ಲಾರ್ಕ ನಾನು ಏನ್ ಮಾಡ್ತೀನಿ? ಈ ಮತ್ತೊಬ್ಬರಿಗೆ ಯಾರಿಗಾರ ಮಾರ್ಬೇಕು ಅನ್ಕೋತೀನಿ ಈ ವಸ್ತುವನ್ನ. ಅವ್ ಮಾರ್ತೀನಿ. ಆ ವಸ್ತು ಏನ್ ಖರೀದಿ ಮಾಡ್ತಾನಲ್ಲ, ಆ ವ್ಯಕ್ತಿ ಏನ್ ಮಾಡ್ತಾನ? 10 ರೂಪಾಯಿ ಕೊಟ್ಟ ತಗೋಲ್ಲ. ಅವ ಏನ್ ಮಾಡ್ತಾನ? 8 ರೂಪಾಯಿ ಕೊಡು ಅಂತ ಕೇಳ್ತಾನ. ಇದನ್ನೇನ? 8 ರೂಪಾಯಿ ಕೊಡು ಅಂತ ಕೇಳ್ತಾನ. ಹಾಗಾದ್ರೆ ನೋಡ್ರಿ, 10 ರೂಪಾಯಿ ಕೊಟ್ಟು ಖರೀದಿ ಮಾಡಿರ್ತೀನಿ. ಅವ ಎಷ್ಟು ಕೇಳ್ತಾನ? ನಮ್ಗೆ 8 ರೂಪಾಯಿ ಕೇಳ್ತಾನ. ಹೌದಾ? ನೋಡ್ರಿ, 10ರಾಗೆ 8 ಹೋದ್ರೆ ಎಷ್ಟು? ಕೊಂಡ ಬೆಲೆ ಎಷ್ಟೈತಿ ನಮ್ಗಿಲ್ಲಿ? ಕೊಂಡ ಬೆಲೆ 10 ರೂಪಾಯಿ. ಮಾರಿದ ಬೆಲೆ ಎಷ್ಟೈತಿ ಇಲ್ಲಿ? ಮಾರಿದ ಬೆಲೆ ಎಷ್ಟೈತಿ? 8 ರೂಪಾಯಿ. ಹಾಗಾದ್ರ ಕೊಂಡ ಬೆಲೆ ಒಳಗ ಮಾರಿದ ಬೆಲೆ ಕಳೆದ್ ಬಿಡೋಣ. ಅವಾಗ ನೋಡ್ರಿ, 10ರಾಗೆ 8 ಹೋದ್ರ
0ದ 8 ಹೋಗಲ್ಲ, ಅದಕ್ಕೆ ಏನು ಮಾಡ್ತೀನಿ ಕೈಲಾ ಕೊಟ್ಟಿಗೆ 10 ಅಂತ ತಗೊಂಡು ಅದನ್ನ 10ರಾಗ 8 ಹೋದ್ರೆ 2, 1ರಾಗ 1 ಹೋದ್ರೆ 0. ಹಾಗಾದ್ರೆ ಇಲ್ಲಿ ನನಗೆ ಏನಾಯ್ತು, ಕೊಂಡ ಬೆಲೆಗಿಂತ ಮಾರಿದ ಬೆಲೆ ಕಮ್ಮಿ ಐತಿ. ಅಂದ್ರೆ ಎಷ್ಟು ಕಮ್ಮಿ ಐತಿ? 2. ಇದು ಏನಾಯ್ತು? 2 ರೂಪಾಯಿ ಕಮ್ಮಿ ಐತಿ. 2 ರೂಪಾಯಿ ಕಮ್ಮಿ ಐತಿ ಅಂತಂದ್ರೆ ಇದು ಏನಾಯ್ತು, ನನಗೆ ಇಲ್ಲಿ ಲಾಸ್ ಆಯ್ತು. ನಾ ಎಷ್ಟು 10 ರೂಪಾಯಿ ಕೊಟ್ಟಿಗೆ ತೊಗೊಂಬಂದಿರ್ತೇವೆ, 10 ರೂಪಾಯಿ ಕೊಟ್ಟಿಗೆ ತೊಗೊಂಬಂದಿರ್ತೇವೆ. ಅದನ್ನ ಒಬ್ಬ ವ್ಯಕ್ತಿ ಎಷ್ಟು ಖರೀದಿ ಮಾಡ್ತಾನ? ಬರೀ 8 ರೂಪಾಯಿ ಖರೀದಿ ಮಾಡ್ತಾನ. ಅಂದಾಗ 10 ರೂಪಾಯಿಗಿಂತ 8 ರೂಪಾಯಿ ಕಮ್ಮಿ ಐತಿ ಅಂದಾಗ ಏನಾಗ್ತಿದ್ದು, ನಮಗೆ ಲಾಸ್ ಆಯ್ತು, ಹೌದಿಲ್ಲ? ಹಾಗಾದ್ರೆ ನಷ್ಟ ಅಂದ್ರೆ ಏನಂತಕ್ಕೆ ನೋಡೋಣ. ನೆಕ್ಸ್ಟ್ ಏನು ನಷ್ಟ ಅಂದ್ರೆ ಏನಂತಕ್ಕೆ ನೋಡೋಣಂತ. ಅದಕ್ಕಿಂತ ಮುಂಚೆ ಇಲ್ಲಿ ನೋಡ್ರಿ, ನಾವು ಏನು ಲಾಭ ಅಂತ ಹೇಗೆ ಹೇಳಿದೆವಲ್ಲ, ಹಾಗಾದ್ರೆ ಲಾಭವನ್ನ ಇದೀಗ ಒಂದು ರೀತಿ ಕಂಡು ಹಿಡ್ಕೊಂಡೆ, ಹೌದಾ? ಹಾಗಾದ್ರೆ ಲಾಭವನ್ನ ಕಂಡು ಹಿಡಿಯುವ ಸೂತ್ರವನ್ನ ನೋಡ್ರಿ. ಏನಿತ್ತಪ್ಪ ಲಾಭವನ್ನು ಕಂಡು ಹಿಡಿಯುವ ಸೂತ್ರ ಅಂದ್ರ ಲಾಭ ಈಕ್ವಲ್ ಟು ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ. ಏನು ಮಾರಿದ ಬೆಲೆ ಈಕ್ವಲ್ ಟು ಕೊಂಡ ಬೆಲೆ ಅಂತ ಹೇಗೆ ಕರಿತೀವಿ. ಅಂದ್ರೆ ಏನಂದ್ರ, ನಾವು ಯಾವ್ದೋ ಒಂದು ವಸ್ತುವನ್ನ ಖರೀದಿ ಮಾಡಿರ್ತೀವಿ, ಹೌದಾ? ಅದನ್ನ ಒಂದು ರೇಟಿಗೆ ಇನ್ನೊಂದು ರೇಟಿಗೆ ಮಾರಿರ್ತೀವಿ. ಅಂದ್ರ ಎಷ್ಟಕ್ಕೆ ಮಾರಿರ್ತೇವಲ್ಲ, ಆ ಮಾರಿದ್ರೊಳಗ ನಾವ್ ಎಷ್ಟಕ್ಕೆ ಕೊಂಡಿರ್ತೇವಲ್ಲ ಅದನ್ನ ಕಳೆದಾಗ ಏನ್ ಸಿಗ್ತೈತಿ ಅಂದ್ರ ನಮ್ಗೆ ಎಷ್ಟು ಪರ್ಸೆಂಟೇಜ್ ಲಾಭ ಸಿಕ್ಬಿಡ್ತೈತಿ. ಅಂದ್ರ 100 ರೂಪಾಯಿ ಕೊಟ್ಟಿಗೆ ಒಂದು ವಸ್ತುವನ್ನ ಖರೀದಿ ಮಾಡೇನಿ, ಹೌದಾ? ಅಂದ್ರೆ ಏನು, ಕೊಂಡ ಬೆಲೆ ಎಷ್ಟಾತಿಲಿ? ಕೊಂಡ ಬೆಲೆ ಎಷ್ಟೈತಿ ಅಂದ್ರ 100 ರೂಪಾಯಿ ಐತಿ. ಒಂದು ವಸ್ತುವನ್ನ ನಾನು 100 ರೂಪಾಯಿ ಕೊಟ್ಟು ಖರೀದಿ ಮಾಡಕತ್ತೀನಿ. ಈ ಖರೀದಿ ಮಾಡಿದಂತ ವಸ್ತುವನ್ನ ನನಗೆ ಇಷ್ಟ ಆಗಲ್ಲ, ಅಥವಾ ನಾ ಯಾವುದೋ ಒಂದು ಕಾರಣಕ್ಕೆ ಏನ್ ಮಾಡಕತ್ತೀನಿ, ಹೊಳ್ಳಿ ಮಾರಾಕತ್ತೀನಿ. ಎಷ್ಟಕ್ಕೆ ಮಾರತೀನಿ ಅಂದ್ರ ಮಾರಿದ ಬೆಲೆ 120 ರೂಪಾಯಿ ಮಾರಾಕತ್ತೀನಿ. ಎಷ್ಟು? 120 ರೂಪಾಯಿ ಮಾರಾಕತ್ತೀನಿ. ಹಾಗಾದ್ರ ನಮಗ ಲಾಭ ಎಷ್ಟು ಅಂತ ಹೇಳಿ ಕೇಳೋ. ಏನು, ಯಾವುದೋ ಒಂದು ವಸ್ತುವನ್ನ 100 ರೂಪಾಯಿಗೆ ಕೊಂಡು 120 ರೂಗೆ ಮಾರಿದರೆ ನಿಮಗೆ ಆದಂತ ಲಾಭವೆಷ್ಟು ಅಂತ ಹೇಳಿ ಒಂದು ಕ್ವಶನ್ ಮಾಡ್ಯಾರ ಅಂತ ಹೇಳಿ ತಗೋಣಂತ. ಈ ರೀತಿ ಕ್ವಶನ್ಸ್ ನಮಗ ಲಾಭ ನಷ್ಟದ ಮೇಲೆ ಕೇಳ್ತಾರ. ನಿಮ್ಗೆ ಆದಂತ ಲಾಭ ಎಷ್ಟು ಅಂತ ಹೇಳಿ ಕೇಳಿದ್ರ ಅಂತ ಹೇಳಿ ತಗೊಂಡು, ಅವಾಗ ಏನು ಲಾಭವನ್ನು ಕಂಡು ಹಿಡಿಯೋ ಸೂತ್ರ ಏನಪ್ಪಾ ಅಂತಂದ್ರ ಲಾಭ ಈಕ್ವಲ್ ಟು ನಾವ್ ಏನ್ ಮಾರಿರ್ತೇವಲ್ಲ, ಮಾರಿದ ಬೆಲೆ ಒಳಗ ಕೊಂಡ ಬೆಲೆಯನ್ನ ಏನ್ ಮಾಡ್ಬೇಕು? ಕಳೆದು ಬಿಡುದು. ಏನು? ಕಳೆದು ಬಿಡುದು. ಕಳೆದಾಗ ಏನ್ ಸಿಗತೈತಿ ಅಂದ್ರ ನಮ್ಗೆ ಎಷ್ಟು ಪರ್ಸೆಂಟೇಜ್, ಎಷ್ಟು ರೂಪಾಯಿ ಲಾಭ ಆಗೈತಿ ಅಂತ ಹೇಳಿ ಗೊತ್ತಾಗುತ್ತೆ. ನೋಡು, ಸೂತ್ರದೊಳಗೆ ಈ ನಮ್ಗ ಕೊಟ್ಟಂತ ಪ್ರಶ್ನೆಯ ದತ್ತಾಂಶಗಳನ್ನ ಹಾಕೋಣಂತ. ನೋಡ್ರಿ, ಲಾಭ ಈಕ್ವಲ್ ಟು ಎಷ್ಟೈತಪ್ಪ? ಅದ ಪ್ರಶ್ನೆ ಏನ್ ಸೂತ್ರದ ಪ್ರಕಾರ ಮೊದಲು ಯಾವ್ದ್ರ ಕೇಳ್ಯಾರ ಅವರು? ಮಾರಿದ ಬೆಲೆ ಎಷ್ಟೈತಿ? 120. ಅದ್ರೊಳಗೆ ಎಷ್ಟನ್ ಕಳಿ ಅಂತ ಹೇಳ್ಯಾರ? ಯಾವ್ದನ್ ಕಳಿ ಅಂತ ಹೇಳ್ಯಾರ? ಕೊಂಡ ಬೆಲೆಯನ್ನು ಕಳಿ ಅಂತ ಹೇಳ್ಯಾರ. ಕೊಂಡ ಬೆಲೆ ಎಷ್ಟೈತಿ? 100 ಐತಿ. ಇದನ್ನ ಇದ್ರೊಳಗ ಕಳೆದ್ ಬಿಡೋಣ. ಅವಾಗ ಎಷ್ಟು ಸಿಗ್ತೈತಿ ನೋಡ್ರಿ. 120 ಐತಿ. 120 100 ಕಳೆದ್ರೆ ಎಷ್ಟು ಬಂತ ನಮ್ಗ? 2 2 0 0 ಅಂದಾಗ ಎಷ್ಟು ಬಂತ ನಮ್ಗ? 20 ರು. ಅಂದ್ರ ನಮ್ಗ ಯಾವ್ದೋ ಒಂದು ವಸ್ತುವಿನ ಮಾರಿದಾಗ ನಮ್ಗ ಲಾಭ ಎಷ್ಟು ಬಂತ? ಇಲ್ಲಿ 20 ರೂಪಾಯಿ ಬಂತು. ಅಂದ್ರ ಒಂದು ವಸ್ತುವನ್ನ 100 ರೂಪಾಯಿ ಖರೀದಿ ಮಾಡಿ 120 ರೂಪಾಯಿ ಮಾರಿದೇವ್ ಅಂತಂದ್ರ ಏನು? 100 ರೂಪಾಯಿ ಖರೀದಿ ಮಾಡಿ 120 ರೂಪಾಯಿ ಮಾರಿದೇವ್ ಅಂದ್ರೆ ಎಷ್ಟು ಲಾಭ ಸಿಕ್ತು ನಮ್ಗ? 20 ರೂಪಾಯಿ ಲಾಭ ಸಿಕ್ತು. ಅದೇ ಒಂದು ವಸ್ತುವನ್ನ ನಾ ಎಷ್ಟಕ್ಕೆ ಕೊಂಡ್ಕೋತೀನಿ ಅಂದ್ರ 200 ರೂಪಾಯಿಗೆ ಒಂದು ವಸ್ತುವನ್ನ ಖರೀದಿ ಮಾಡ್ತಾನೆ, ಹೌದಾ? 200 ರೂಪಾಯಿಗೆ ಕೊಟ್ಟು ಖರೀದಿ ಮಾಡ್ತಾನೆ. ಈ ಖರೀದಿ ಮಾಡಿದಂತ ಬೆಲೆ ವಸ್ತುವನ್ನ ನಾ ಎಷ್ಟಕ್ಕೆ ಮಾರ್ತೀನಿ ಅಂದ್ರೆ ಹೊಳ್ಳಿ 350 ರೂಪಾಯಿಗೆ ಮಾರ್ತಾನೆ. ಅದನ್ನ ಎಷ್ಟಕ್ಕ? 350 ರೂಪಾಯಿಗೆ ಮಾರ್ತಾನೆ ಅಂತ ಕಿತ್ಕೋ. ಹಾಗಾದ್ರೆ ನನ್ಗೆ ಆದಂತ ಲಾಭ ಎಷ್ಟಪ್ಪ ಅಂತ ಹೇಗೆ ಕಂಡುಹಿಡಿದನ್? ಯಾವ ರೀತಿ? ಲಾಭದ ಸೂತ್ರ ಏನೈತಿ ನಮ್ಗ? ಲಾಭ ಈಕ್ವಲ್ ಟು ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ. ನಾವ್ ಎಷ್ಟು ಮಾರಿರ್ತೇವಲ್ಲ ಅದ್ರೊಳಗೇನು ನಾವು ಎಷ್ಟು ಖರೀದಿ ಮಾಡಿರ್ತೇವಲ್ಲ ಅದನ್ನ ಕಳೆದ್ ಬಿಡು. ನೋಡ್ರಿ, ಲಾಭ ಈಕ್ವಲ್ ಟು ನೋಡ್ರಿ, ಮಾರಿದ ಬೆಲೆ ಅಂದ್ರೆ ಎಷ್ಟೈತಿ? ಇಲ್ಲಿ 300 ಐತಿ. 350 ಐತಿ. ನಮಗ ಕೊಂಡ ಬೆಲೆ ಎಷ್ಟೈತಿ? 200 ಐತಿ. ಕಳೆದ್ ಬಿಡು. ನೋಡ್ರಿ, 350 ಅದ್ರೊಳಗೆ ಎಷ್ಟನ್ನು ಕಳಿಬೇಕು ನಾನು? ಕೊಂಡ ಬೆಲೆ ಎಷ್ಟೈತಿ? 200. ಕಳೆದ್ ಬಿಡೋಣ. ಏನ್ ಮಾಡೋಣ? ಇವನ್ನ ಕಳೆದ್ ಬಿಡೋಣ. ನೋಡ್ರಿ, 0ದೊಳಗೆ 0 ಹೋದ್ರ 0, 5ಕ್ಕ 5, 5ರ 0 ಹೋದ್ರ 5 ಬರ್ತೈತಿ, 3ರಾಗ 2 ಹೋದ್ರ 1. ಹಾಗಾದ್ರ ನನಗೆ ಆದಂತ ಲಾಭ ಎಷ್ಟಾತಿಲಿ?
150 ರೂಪಾಯಿ ಲಾಭ ಬರುತ್ತೆ. ಹೌದಿಲ್ಲ, 150 ರೂಪಾಯಿ ಏನಾಗ್ತಿ ಇಲ್ಲಿ ನನಗ ಲಾಭ ದೊರೀತು. ಅಂದ್ರ ಲಾಭವನ್ನು ಕಂಡುಹಿಡಿಯೋ ಸೂತ್ರ ಯಾವುದು? ಲಾಭ ಈಕ್ವಲ್ ಟು ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ ಅಂತ ಹೇಗೆ ಕರಿತೇವೆ. ಈ ಸೂತ್ರದೊಳಗ ಹಾಕಿದೇವು ಅಂದ್ರೆ ಎಂಥದೇ ಪ್ರಶ್ನೆಗಳನ್ನು ಕೊಟ್ಟರು ಕೂಡ ಏನು ಯಾವುದೋ ಒಂದು ವಸ್ತುವನ್ನ ಒಂದಿಷ್ಟು ದುಡ್ಡಿಗೆ ಖರೀದಿ ಮಾಡಿ ಅದನ್ನ ಒಂದಿಷ್ಟು ದುಡ್ಡಿಗೆ ಮಾರಿ ನಿಮ್ಗೆ ಆದಂತ ಲಾಭ ಎಷ್ಟು ಅಂತ ಹೇಗೆ ಕೇಳಿದಾಗ ನೀವೇನ್ ಮಾಡ್ಬೇಕು? ಲಾಭ ಈಕ್ವಲ್ ಟು ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ ಒಳಗ ಆ ಕೊಟ್ಟಂತ ದತ್ತಾಂಶಗಳನ್ನ ಹಾಕಿದ್ರೆ ಅಂದ್ರೆ ನಿಮ್ಗ ಎಷ್ಟು ಉತ್ತರ ಬರ್ಬೇಕಲ್ಲ ಆ ಉತ್ತರ ನಿಮ್ಗ ದೊರೆತೈತಿ. ಲಾಭ ಅಂದ್ರೆ ಏನು ಮತ್ತು ಅದ್ರ ಲಾಭದ ಮೇಲೆ ಬರುವಂತ ಪ್ರಶ್ನೆಗಳು ಯಾವ ರೀತಿ ಗೊತ್ತಾಯ್ತು. ಈಗ ನೆಕ್ಸ್ಟ್ ಏನ್ ನೋಡೋಣ ಅಂದ್ರೆ ನಷ್ಟದ ಬಗ್ಗೆ ತಿಳ್ಕೊಳ. ಏನು ನಷ್ಟ ಅಂದ್ರೆ ಏನು, ನಷ್ಟದ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರ್ತಾವ ಅಂತ ಹೇಗೆ ನೋಡೋಣ. ನೋಡ್ರಿ, ನಷ್ಟ ಅಂದ್ರ ಮೊದಲ ಮಾರಿದ ಬೆಲೆಯ ಕೊಂಡ ಬೆಲೆಗಿಂತ ಕಡಿಮೆ ಆಗಿದ್ದರೆ ಏನು, ಮಾರಿದ ಬೆಲೆ ಕೊಂಡ ಬೆಲೆಗಿಂತ ಕಡಿಮೆ ಆಗಿದ್ದರೆ ಏನು ವ್ಯಾಪಾರಿಗೆ ನಷ್ಟವಾಗುತ್ತದೆ. ನಷ್ಟ ಅಂದ್ರೆ ಏನಂದ್ರೆ ಒಂದು ವಸ್ತುವನ್ನ ಖರೀದಿ ಮಾಡಿರ್ತೇವಲ್ಲ ಅದಕ್ಕಿಂತ ಒಂದು ವಸ್ತುವನ್ನ ಮಾರ್ತೇವಲ್ಲ ಅವಾಗ ಆದಂತ ಬೆಲೆಗಳ ನಡುವಿನ ವ್ಯತ್ಯಾಸ ಕೊಂಡ ಬೆಲೆಗಿಂತ ಮಾರಿದ ಬೆಲೆದ್ದು ಏನಾಗಿರಬೇಕು ಕಮ್ಮಿ ಇತ್ತಂದ್ರ ಅದನ್ನ ಏನಂತ ಕರಿತೇವೆ ನಾವು? ನಷ್ಟ ಅಂತ ಹೇಗೆ ಕರಿತೇವೆ. ಏನು? ನಷ್ಟ ಅಂತ ಹೇಗೆ ಕರಿತೇವೆ. ನಾವು ಅಗಳ ಎಕ್ಸಾಂಪಲ್ ನ ಬೇಕಾದ್ರೆ ನೋಡ್ರಿ. ನೀವು ಎಷ್ಟು ಖರೀದಿ ಮಾಡಿದ್ದೆ ಒಂದು ವಸ್ತುವನ್ನ? 80 ರೂಪಾಯಿಗೆ ಒಂದು ವಸ್ತುವನ್ನು ಖರೀದಿ ಮಾಡಿದ್ವಿ. ಅದನ್ನ 120 ರೂಪಾಯಿಗೆ ಮಾರಿದ್ದೇವೆ ಅಂದ್ರ ಇದು 80 ರೂಪಾಯಿಗೆ ಕೊಂಡಂತ ವಸ್ತುವನ್ನ 100 ರೂಪಾಯಿಗೆ ಮಾರಿದ್ದೆ ಅಂದ್ರೆ ಏನಾಗುತ್ತೆ? ನನಗಿಲ್ಲಿ ಲಾಭ ಆಗತ್ತೆ. ಅಂದ್ರೆ ಕೊಂಡ ಬೆಲೆಗಿಂತ ಮಾರಿದ ಬೆಲೆ ಜಾಸ್ತಿ ಆಯ್ತು. ಅದೇ ನಮ್ಗ ನಷ್ಟ ಅಂತಂದ್ರ ಮಾರಿದ ಬೆಲೆಗಿಂತ ಏನಾಗಿರ್ಬೇಕು? ಅದು ಕೊಂಡ ಬೆಲೆಗಿಂತ ಏನಾಗಿರ್ಬೇಕು? ಮಾರಿದ ಬೆಲೆ ಕಮ್ಮಿ ಇರ್ಬೇಕು. ಕಮ್ಮಿ ಅಂದ್ರೆ 80 ರೂಪಾಯಿ ಕೊಟ್ಟಿಗೆ ಒಂದು ವಸ್ತುವನ್ನು ಖರೀದಿ ಮಾಡಿದ್ನಿ. ಈ ಖರೀದಿ ಮಾಡಿದಂತ ವಸ್ತುವನ್ನ ನಾವು ಹೊಳ್ಳಿ ಎಷ್ಟಕ್ಕೆ ಮಾರ್ತೀನಿ ಅಂದ್ರೆ 60 ರೂಪಾಯಿಗೆ ಮಾರ್ತೀನಿ. ಎಷ್ಟು? 60 ರೂಪಾಯಿಗೆ ಏನ್ ಮಾರ್ತೀನಿ ನಾನು? ಈ ವಸ್ತುವನ್ನ 60 ರೂಪಾಯಿಗೆ ಮಾರುತ್ತೇನೆ. 60 ರೂಪಾಯಿಗೆ ಮಾರ್ತೀನಿ ಅಂತಂದ್ರ ನನಗೆ ಇಲ್ಲಿ ಏನಾಗತ್ತೆ? ನಷ್ಟ ಆಗತ್ತೆ. ಹೌದಿಲ್ಲ? ಈ ನಷ್ಟ ಆಗದನ್ನ ಯಾವ ರೀತಿ ಕಂಡು ಹಿಡಿದ ಅಂತ ಹೇಗೆ ನೋಡೋದಾದ್ರ ನಷ್ಟನ್ನ ಯಾವ ರೀತಿ ಕಂಡು ಹಿಡಿಬೇಕಂದ್ರ ಅದಕ್ಕೆ ಈ ಒಂದು ಸೂತ್ರದೊಳಗ ನಮ್ಗೆ ಕೊಟ್ಟಂತ ದತ್ತಾಂಶಗಳನ್ನ ಹಾಕ್ಬಿಡೋಣ. ನೋಡ್ರಿ, ಆ ಸೂತ್ರ ಏನೈತಿ? ನಷ್ಟ ಈಕ್ವಲ್ ಟು ಕೊಂಡ ಬೆಲೆ ಒಳಗ ಮಾರಿದ ಬೆಲೆಯನ್ನು ಕಳೆದು ಬಿಡುದು. ಏನು? ಕೊಂಡ ಬೆಲೆ ಒಳಗ ಮಾರಿದ ಬೆಲೆಯನ್ನು ಕಳೆದು ಬಿಡುದು. ಅದೇ ರೀತಿ ಲಾಭ ಅಂದ್ರ ಮಾರಿದ ಬೆಲೆ ಒಳಗ ಕೊಂಡ ಬೆಲೆಯನ್ನು ಕಳೆದು ಬಿಡ್ತಿದ್ದೇವೆ. ಹೌದಾ? ಅದೇ ರೀತಿ ನಷ್ಟ ಆಗಿದ್ದನ್ನ ಕಂಡು ಹಿಡಿಬೇಕಂದ್ರ ಕೊಂಡ ಬೆಲೆ ಒಳಗ ಮಾರಿದ ಬೆಲೆಯನ್ನು ಕಳೆದು ಬಿಡ್ಬೇಕು. ಅದ್ರ ಉಲ್ಟಾ ಇದು. ಅದ್ರ ಉಲ್ಟಾ ಮಾಡಿದಾಗ ನಮಗ್ ನಷ್ಟ ಸಿಗ್ತೈತಿ. ಇಷ್ಟೇ. ನೋಡ್ರಿ, ಒಂದು ವಸ್ತುವನ್ನ ಎಷ್ಟು ಕೊಟ್ಟಿಗೆ ಖರೀದಿ ಮಾಡಾಕತ್ತೀನಿ ನಾನು? ಒಂದು ವಸ್ತುವನ್ನ 80 ರೂಪಾಯಿ ಅಂದ್ರ ಕೊಂಡ ಬೆಲೆ ಎಷ್ಟಾತಿಲಿ? ಕೊಂಡ ಬೆಲೆ ಎಷ್ಟೈತಿ? 80 ರೂಪಾಯಿ ಐತಿ. ಹೌದಾ? ಇದನ್ನ ಏನ್ ಮಾಡಾಕತ್ತೀನಿ? ಎಷ್ಟಕ್ಕೆ ಮಾರಾಕತ್ತೀನಿ? ಮಾರಿದ ಬೆಲೆ ಎಷ್ಟೈತಿ ಇಲ್ಲಿ? ಎಷ್ಟು ರೂಪಾಯಿಗೆ ಮಾರಾಕತ್ತೀನಿ? 60 ರೂಪಾಯಿಗೆ ಮಾರಾಕತ್ತೀನಿ. ಹೌದಾ? 60 ರೂಪಾಯಿಗೆ ಏನ್ ಮಾಡಾಕತ್ತೀನಿ? ಈ ವಸ್ತುವನ್ನ ಮಾರಾಕತ್ತೀನಿ. ನನಗೀಗ ಎಷ್ಟು ನಷ್ಟ ಆಗಿದೆ ಅಂದ್ರ ಯಾವ ರೀತಿ ಕ್ವಶನ್ ಕೇಳ್ತಾರ ನೋಡ್ರಿ. ಒಂದು ವಸ್ತುವನ್ನ ಒಬ್ಬ ವ್ಯಕ್ತಿಯು 80 ರೂಗೆ ಖರೀದಿ ಮಾಡಿ 60 ರೂಪಾಯಿಗೆ ಮಾರಿದರೆ ಅವನಿಗೆ ಆದ ನಷ್ಟ ಎಷ್ಟು ಅಂತ ಹೇಗೆ ಕ್ವಶನ್ ಮಾಡ್ಬೋದು. ಹೌದಾ? ಹಿಂಗ್ ಮಾಡಿದಾಗ ನಷ್ಟ ಈಕ್ವಲ್ ಟು ಫಾರ್ಮುಲಾ ಏನೈತಿ ನಮ್ಗ? ನಷ್ಟ ಈಕ್ವಲ್ ಟು ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ. ಹಾಗಾದ್ರೆ ಈ ಸೂತ್ರದೊಳಗೆ ಏನ್ ಮಾಡೋಣ ನಾವು? ಕೊಟ್ಟಂತದ್ದು ದತ್ತಾಂಶಗಳನ್ನು ಹಾಕೋಣ. ನೋಡ್ರಿ, ಕೊಂಡ ಬೆಲೆ ಎಷ್ಟೈತಿ ಇಲ್ಲಿ? 80 ರೂಪಾಯಿ ಐತಿ. ಅದೇ ತರ ಮಾರಿದ ಬೆಲೆ ಎಷ್ಟೈತಿ? 60 ರೂಪಾಯಿ ಐತಿ. ನೋಡ್ರಿ, 80 60 ಕಳೆದು ಬಿಡೋಣ. 0 0 ಹೋದ್ರ 0, 8 6 ಹೋದ್ರ 2, 8 6 ಹೋದ್ರ 2. ಹಾಗಾದ್ರ ನಮ್ಗೆ ಲಾಸ್ ಎಷ್ಟು ಆತಿಲ್ಲಿ? 20 ರೂಪಾಯಿ ಲಾಸ್ ಆತು. ಈ 20 ರೂಪಾಯಿ ಲಾಸ್ ಆಗೈತೆ ಅಂತ ಯಾವ ರೀತಿ ಕಂಡು ಹಿಡಿಬೋದು ನಾವು? ನಷ್ಟ ಈಕ್ವಲ್ ಟು ಕೊಂಡ ಬೆಲೆ ಒಳಗ ಮಾರಿದ ಬೆಲೆಯನ್ನ ಕಳೆದು ಬಿಡುದು. ಕಳೆದಾಗ ಏನ್ ಸಿಗ್ತದೆ ನಮ್ಗ? ಎಷ್ಟು ದುಡ್ಡು ಅಥವಾ ಎಷ್ಟು ಪ್ರತಿಶತ ಅಲ್ಲ, ನಮ್ಗೆ ಎಷ್ಟು ರೂಪಾಯಿ ನಷ್ಟ ಆಗೈತೆ ಅಂತ ಹೇಗೆ ಇದರಿಂದ ನಮ್ಗ ಸುಲಭವಾಗಿ ಏನ್ ಮಾಡ್ಬೋದು? ಕಂಡು ಹಿಡಿಬಹುದು. ಹೌದಾ? ಅದೇ ರೀತಿ ಲಾಭ ಆಗಿತ್ತಂದ್ರ ಏನ್ ಮಾಡ್ಬೇಕು ನಾವು? ಮಾರಿದ ಬೆಲೆ ಒಳಗೆ ಏನ್ ಮಾಡ್ತಿದ್ದೇವೆ? ಕೊಂಡ ಬೆಲೆಯನ್ನು ಕಳಿತಿದ್ದೇವೆ. ನಷ್ಟ ಆಗಿತ್ತಂದ್ರ ಕೊಂಡ ಬೆಲೆ ಒಳಗ ಮಾರಿದ ಬೆಲೆಯನ್ನು ಕಳಿಬೇಕು. ಇಷ್ಟೇ.
ಹೌದಾ? ಇದಕ್ಕ ಇರುವಂತ ವ್ಯತ್ಯಾಸ. ನಮಗ ಲಾಭ ನಷ್ಟ ಎಷ್ಟು ದುಡ್ಡು ಅಥವಾ ಎಷ್ಟು ಬೆಲೆ, ಎಷ್ಟು ರುಗಳಲ್ಲಿ ಲಾಸ್ ಆಗೈತಿ ಅಂತ ಹೇಳಿ ಕೇಳಿದ್ರೆ ಕಂಡುಹಿಡಿಯುವಂತ ಸೂತ್ರ ಯಾವುವು? ಇವೆರಡು. ಲಾಭ ಈಕ್ವಲ್ ಟು ಮಾರಿದ ಬೆಲೆ ಈಕ್ವಲ್ ಟು ಏನಾಗೈತಿ? ಲಾಭ ಈಕ್ವಲ್ ಟು ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ. ಇದೇನು ಲಾಭ ಎಷ್ಟು ರುಗಳಲ್ಲಿ ಆಗೈತೆ ಅಂದ್ರ ಈ ಸೂತ್ರದೊಳಗೆ ಹಾಕ್ಬೇಕು. ಅದೇ ತರ ನಷ್ಟ ಅಂದ್ರ ಈ ಸೂತ್ರದೊಳಗೆ ಹಾಕ್ಬೇಕು. ಹೌದಾ? ಈ ಸೂತ್ರದೊಳಗೆ ಹಾಕಿದಾಗ ನಿಮ್ಗೆ ಏನಾಗುತ್ತ? ಲಾಭ ನಷ್ಟ ಸಿಗ್ತೈತಿ. ಈ ರೀತಿ ಲಾಭ ನಷ್ಟದ ಪ್ರಶ್ನೆಗಳು ಇರ್ತಾವ. ಅದೇ ತರ ಇದ್ರ ಮೇಲೆ ಇನ್ನ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಬಹುದು ಅಂದ್ರ ಈ ಲಾಭ ಮತ್ತು ನಷ್ಟದ ಮೇಲೆ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಯಾವ್ಯಾವ ತರನಾದ ಪ್ರಶ್ನೆಗಳನ್ನು ಕೇಳಬಹುದು ನೋಡ್ರಿ. ನಿಮ್ಗೆ ಅಗಳೇನು ಒಂದು ಎಕ್ಸಾಂಪಲ್ ತೋರಿಸಿದ್ ನಾನು. ಅದ್ರ ತಕ್ಕಂತೆ ಈ ಒಂದು ಎಕ್ಸಾಂಪಲ್ನ ನೋಡ್ರಿ. ಸೇಮ್ ಒಂದಿಷ್ಟು ಹಣ್ಣುಗಳದಾವ. ಈ ಹಣ್ಣುಗಳನ್ನ ನಾ ಎಷ್ಟಕ್ಕೆ ಖರೀದಿ ಮಾಡಾಕತ್ತೀನಿ ಅಂದ್ರ 80 ರೂಪಾಯಿ ಕೊಟ್ಟಿಗೆ ಖರೀದಿ ಮಾಡಾಕತ್ತೀನಿ. ಏನ 80 ರೂಪಾಯಿ ಕೊಟ್ಟಿಗೆ ಒಂದು ವಸ್ತುವನ್ನ ಖರೀದಿ ಮಾಡಾಕತ್ತೀನಿ. ಇದನ್ನ ಏನ್ ಮಾಡಾಕತ್ತೀನಿ ಅಂತಂದ್ರ ಖರೀದಿ ಮಾಡಿದಂತ ಯಾವ್ದೋ ಒಂದು ವಸ್ತು ಐತಿ. ಕೊಂಡ ಏನೈತಿ? ಇದು ಒಂದು ತರಕಾರಿಗಳು. ಈ ತರಕಾರಿಗಳನ್ನ ಏನ್ ಮಾಡಾಕತ್ತೀನಿ ಅಂದ್ರ 80 ರೂಪಾಯಿ ಕೊಟ್ಟಿಗೆ ಖರೀದಿ ಮಾಡಾಕತ್ತೀನಿ. 80 ರೂಪಾಯಿ ಕೊಟ್ಟು ಏನ್ ಮಾಡಾಕತ್ತೀನಿ? ಖರೀದಿ ಮಾಡಾಕತ್ತೀನಿ. ಖರೀದಿ ಮಾಡಿದಾಗ ನನಗೆ ಎಷ್ಟು ಲಾಭ ಆಯ್ತಂದ್ರ ಯಾರೋ ಒಬ್ಬ ವ್ಯಾಪಾರಿ ಕಡೆ ಇವು ಹಣ್ಣುಗಳದಾವು. ಈ ವ್ಯಾಪಾರಿ ಕಡೆಯಿಂದ ಏನ್ ಮಾಡಾಕತ್ತೀನಿ? ಈ ಹಣ್ಣುಗಳನ್ನು ಖರೀದಿ ಮಾಡಾಕತ್ತೀನಿ. ಎಷ್ಟು ಖರೀದಿ ಮಾಡಾಕತ್ತೀನಿ? 80 ರೂಪಾಯಿ ಖರೀದಿ ಮಾಡಾಕತ್ತೀನಿ. 80 ರೂಪಾಯಿ ಖರೀದಿ ಮಾಡಿದ್ರ ನನ್ಗೆ ಎಷ್ಟು ರೂಪಾಯಿ ಲಾಭ ಆಗತ್ತಂದ್ರ 20 ರೂಪಾಯಿ ಲಾಭ ಆಗತ್ತಂತ ಹೇಗೆ ತಗೋಣಂತ. ಎಷ್ಟು? 20 ರೂಪಾಯಿ ನನಗೆ ಏನಾಗೈತಿ? ಲಾಭ ಆಗೈತಿ. ಎಷ್ಟು? 20 ರೂಪಾಯಿ ಲಾಭ ಆಗೈತಿ. ಹಾಗಾದ್ರ ಎಷ್ಟು ಶೇಕಡ ನಿಮಗೆ ಲಾಭ ಆಗಿದೆ ಅಂದ್ರ ಆದಂತ ಲಾಭ ಶೇಕಡಾದ ರೂಪ ಎಷ್ಟು? ಆದಂತ ಪ್ರತಿಶತ ನಿಮ್ಗೆ ದೊರೆತಂತ ಲಾಭದ ಪ್ರತಿಶತ ಎಷ್ಟು ಅಂತ ಹೇಗೆ ಕೇಳ್ಬೋದು. ನಿಮ್ಗೆ ಅಗಳನ್ನ ಹೇಳಿದ್ ನಾನು. ಶೇಕಡ ಅಂದ್ರೇನು? 100ಕ್ಕೆ ಇಂತಿಷ್ಟು ಅಂದ್ರ ನಮ್ ಶೇಕಡ ಅನ್ನುವ ವಿಡಿಯೋ ಕ್ಲಿಪ್ ಒಳಗ ಶೇಕಡದ ಬಗ್ಗೆ ಪೂರ್ತಿಯಾಗಿ ಕಲ್ತರಿ. ಹೌದಿಲ್ಲ? ಹಾಗಾದ್ರ ಶೇಕಡ ಅಂದ್ರೇನು? 100ಕ್ಕೆ ಇಂತಿಷ್ಟು ಪ್ರಮಾಣ ಅಂತ ಹೇಗೆ ಕರಿತೇವೆ. ಹೌದಾ? ಹಾಗಾದ್ರ ಇಂಥ ಪ್ರಶ್ನೆಗಳನ್ನು ಯಾವ ರೀತಿ ಬಿಡಿಸೋದು ಅಂತ ಹೇಗೆ ನೋಡಿದ್ರ ನೋಡ್ರಿ, ನಮ್ಗೆ ಲಾಭ ಸಿಕ್ಕಿದ್ದೆಷ್ಟು? 20 ರೂಪಾಯಿ ಸಿಕ್ಕೈತಿ. ಎಷ್ಟಕ್ಕದು? 80 ರೂಪಾಯಿ. ಹಾಗಾದ್ರ 100ಕ್ಕೆ ಎಷ್ಟು? ಏನು? 100ಕ್ಕೆ ಎಷ್ಟು ಅಂತ ಹೇಗೆ ಕೇಳ್ದಂಗ. ಅಂದ್ರ 21 24 4 4 25. ಹಾಗಾದ್ರ ಇದೆಷ್ಟು ಸಿಕ್ತು? 25 ಪ್ರತಿಶತದಷ್ಟು, 25 ಶೇಕಡಾದಷ್ಟು ನಮ್ಗೇನ್ ಸಿಕ್ತಿಲ್ಲಿ? ಲಾಭ ಸಿಕ್ತು. ಹಾಗಾದ್ರ ಇದೇ ಕ್ವಶನ್ನ ನಾವು ಇನ್ನೊಂದ್ ತರ ಕೇಳ್ಬೋದು. ಲಾಭ ಸಿಕ್ಕದಾಗ ಎಷ್ಟಾತಿಲಿ? 25% ಅನ್ನೋದು ಗೊತ್ತೈತಿ. ಇದೇ ವಸ್ತುವನ್ನ ಇನ್ನೊಬ್ಬ ವ್ಯಕ್ತಿ ಏನ್ ಮಾಡ್ತಾನ? ಇನ್ನೊಬ್ಬ ವ್ಯಕ್ತಿ ನಾನು ಮಾರಾಕತ್ತೀನಿ. ಈ ಖರೀದಿ ಮಾಡಿರ್ತೀನಲ್ಲ, ಈ ವಸ್ತುವನ್ನ ಏನ್ ಮಾಡಾಕತ್ತೀನಿ? ಇನ್ನೊಬ್ಬ ವ್ಯಕ್ತಿಗೆ ಮಾರಾಕತ್ತೀನಿ. ಎಷ್ಟಕ್ಕಂದ್ರ ಎಷ್ಟಕ್ಕೆ ಖರೀದಿ ಮಾಡಿದ್ ನಾನು? 80 ರೂಪಾಯಿಗೆ ಖರೀದಿ ಮಾಡೇನಿ ಅಂತ ಹೇಗೆ ತಗೊಂಡು. ಎಷ್ಟು? 80 ರೂಪಾಯಿಗೆ ಖರೀದಿ ಮಾಡಿದ್ದೆ. ಅದನ್ನ ಎಷ್ಟಕ್ಕೆ ಮಾರಾಕತ್ತೀನಿ ಅಂತಂದ್ರ ಹೊಳೆ ಅದೇ 80 ರೂಪಾಯಿಗೆ ಮಾರಾಕತ್ತೀನಿ. ಎಷ್ಟು? 80 ರೂಪಾಯಿಗೆ ಮಾರಾಕತ್ತೀನಿ ಅಂತ ಹೇಗೆ ತಗೋಣ. 80 ರೂಪಾಯಿ ಮಾರಿದಾಗ ಇನ್ನೊಬ್ಬ ವ್ಯಕ್ತಿ ಮಾರ್ತನಲ್ಲ, ಅವಾಗ ನನ್ ನಷ್ಟ ಎಷ್ಟಾಗತ್ತಂದ್ರ ಏನು? ನಷ್ಟ ಎಷ್ಟಾಗತ್ತಂದ್ರ 40 ರೂಪಾಯಿ ಎಷ್ಟಾಗುತ್ತ? ನಷ್ಟ ಆಗತ್ತೆ. ಏನೋ ಮತ್ತೆ ಒಂದಿಷ್ಟು ಹಣ್ಣುಗಳದಾವು. ಆ ಹಣ್ಣುಗಳನ್ನ 80 ರೂಪಾಯಿಗೆ ಮಾರಾಕತ್ತೀನಿ. ಅಂದ್ರ ನಾನು ಒಬ್ಬ ವ್ಯಾಪಾರಿ ಕಡೆಯಿಂದ ಖರೀದಿ ಮಾಡಿದ್ದೆ. ಎಷ್ಟಕ್ಕ? 20 ರೂಪಾಯಿ ಲಾಭ ಸಿಗಂಗ. ಅವಾಗ ನನಗೆ 20 ರೂಪಾಯಿ ಲಾಭ ಸಿಗಂಗ ತಗೊಂಡಿದ್ದೆ. ಹಾಗಾದ್ರೆ ನನಗಂತ ಲಾಭ ಎಷ್ಟು? 40 ರೂಪಾಯಿ. ಆ ವ್ಯಾಪಾರಿ ಏನ್ ಮಾಡ್ತಾನ? ನನಗ್ ಮಾರಿರ್ತಾನಲ್ಲ, ಆ ಮಾರಿದಾಗ ಅವ್ ಎಷ್ಟಕ್ಕೆ ಮಾರ್ತಾನ? 80 ರೂಪಾಯಿಗೆ ಮಾರ್ತಾನ. ಅವ್ನಿಗೆ ಎಷ್ಟು ಲಾಸ್ ಆಗತ್ತಂದ್ರ 40 ರೂಪಾಯಿ ಅಷ್ಟು ಲಾಸ್ ಆಗುತ್ತೆ. ಎಷ್ಟು? 40 ರೂಪಾಯಿ ಅಷ್ಟು ಲಾಸ್ ಆಗುತ್ತೆ. ಹಾಗಾದ್ರ ಅವನಿಗೆ ಆದಂತ ಎಷ್ಟು ಪ್ರತಿಶತ ನಷ್ಟ ಆಗೈತಿ? ಎಷ್ಟು ಶೇಕಡಾವಾರು ನಷ್ಟ ಆಗೈತಿ ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಅವಾಗ ಕೂಡ ಏನ್ ಮಾಡ್ಬೇಕಂದ್ರ ಎಷ್ಟು ಲಾಸ್ ಆಗೈತಿ ನಮ್ಗ? 40. ಎಷ್ಟಕ್ಕ? 80 ರೂಪಾಯಿ. ಹಾಗಾದ್ರ 100ಕ್ಕೆ ಎಷ್ಟು? ಪ್ರತಿಶತ ಅಂದ್ರೇನು? 100ಕ್ಕೆ ಇಂತಿಷ್ಟು ಅಂತ ಹೇಗೆ ಕೇಳ್ತೇವೆ ನಾವು. ಈ ರೀತಿ ಗುಣಿಸ್ಕೊಂಡ್ಬಿಡುದು. ನೋಡ್ರಿ, ಇದು 41
42 2 ಒಂದ್ಲೆ 2 50 ಅಂದ್ರೆ ಎಷ್ಟು 50ರಷ್ಟು ಶೇಕಡಾದಷ್ಟು ಅಂದ್ರ ನಾವು ಏನ್ ಅವ್ರು ವಸ್ತು ಇರ್ತದಲ್ಲ ಅದ್ರ ಅರ್ಧದಷ್ಟು ಏನಾಗೈತಿ ನಮ್ಗೆ ಇಲ್ಲಿ ಲಾಸ್ ಆಗೈತಿ ಅನ್ನೋದು ಗೊತ್ತೈತಿ. ಲಾಭ ನಷ್ಟದ ನೇರವಾದ ಪ್ರಶ್ನೆಗಳನ್ನು ಕೇಳಿದ್ರ ಆ ರೀತಿ ಬಿಡಿಸ್ಬೋದು. ಅದೇ ನಷ್ಟದ ಅಥವಾ ಲಾಭದ ಶೇಕಡಾವಾರು ಯಾವ ರೀತಿ ಅಂತ ಹೇಳಿ ಪ್ರಶ್ನೆಗಳನ್ನು ಕೂಡ ನಿಮ್ಗ ಕೇಳ್ಬೋದು. ಆ ಕೇಳಿದಾಗ ಯಾವ ರೀತಿ ಬಿಡಿಸ್ಬೇಕು ಅಂತ ಹೇಳಿ ಅವು ಒಂದಿಷ್ಟು ನಿರ್ದಿಷ್ಟವಾದ ಸೂತ್ರಗಳದ. ಆ ಸೂತ್ರದೊಳಗ ನಿಮ್ಗೆ ಕೊಟ್ಟಂತ ದತ್ತಾಂಶಗಳನ್ನ ಹಾಕಿದಾಗ ಆ ಕೇಳಿದಂತ ಪ್ರಶ್ನೆಗೆ ಏನಾಗಬಹುದು ಸುಲಭವಾಗಿ ನೀವು ಅವುಗಳಿಗೆ ಉತ್ತರಿಸಬಹುದು. ಹಾಗಾದ್ರೆ ಆ ಸೂತ್ರಗಳು ಯಾವುವು ಒಂದೊಂದಾಗಿ ನೋಡ್ತಾ ಹೋಗೋಣ. ಆ ನಂತರ ಏನ್ ಮಾಡೋಣ ಅವುಗಳ ಮೇಲೆ ಬರುವಂತ ಯಾವ್ಯಾವ ರೀತಿ ಪ್ರಶ್ನೆಗಳು ಬರ್ತಾವ ಅಂತ ಹೇಳಿ ಒಂದೊಂದಾಗಿ ಬಿಡಿಸ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಏನ್ ಮಾಡೋಣ ನಾವು ಆ ಸೂತ್ರಗಳ ಬಗ್ಗೆ ನೋಡೋಣ. ಆ ಸೂತ್ರಗಳು ಯಾವ ಅಂತ ಹೇಗೆ ಸೂತ್ರಗಳನ್ನ ನೀವೇನ್ ಮಾಡ್ರಿ ಸರಿಯಾಗಿ ಅರ್ಥ ಮಾಡ್ಕೋರಿ. ಸರಿಯಾಗಿ ಅವಕೂರ ನೆನ್ಪಿಟ್ಕೋರಿ. ಆ ನೆನ್ಪಿಟ್ಕೊಂಡ್ರೆ ಏನಾಗುತ್ತೆ ನಿಮ್ಗ ಅವುಗಳ ಮೇಲೆ ಬರುವಂತ ಪ್ರಶ್ನೆಗಳನ್ನ ಸುಲಭವಾಗಿ ಬಿಡಿಸ್ಬೋದು. ಹಾಗಾದ್ರ ಮೊದಲೇ ಸೂತ್ರ ಯಾವ್ದಂತಂದ್ರ ಲಾಭ. ನಿಮ್ಗೆ ನೇರವಾಗಿ ಕೇಳಿದ್ನಲ್ಲ, ಯಾವ್ದೋ ಒಂದು ವಸ್ತುವನ್ನ 10 ರೂಪಾಯಿಗೆ ಖರೀದಿ ಮಾಡಿ 8 ರೂಪಾಯಿಗೆ ಮಾರಿದ 10 ರೂಪಾಯಿಗೆ ಖರೀದಿ ಮಾಡಿದಂತ ವಸ್ತುವನ್ನ 20 ರೂಪಾಯಿಗೆ ಮಾರಿದಾಗ ನಿಮಗೆ ದೊರಕುವ ಲಾಭವೆಷ್ಟು ಅಂತ ಹೇಗೆ ಕೇಳಿದ್ರ ಈ ರೀತಿ ಪ್ರಶ್ನೆಗಳನ್ನು ಕೇಳಿದಾಗ ಈ ಸೂತ್ರದೊಳಗೆ ಏನ್ ಮಾಡಕ್ ನೀವು ಏನ್ ಮಾಡ್ಬೇಕಾಗುತ್ತಾ ಕೊಟ್ಟಂತ ದತ್ತಾಂಶಗಳನ್ನ ಹಾಕಿ ಪ್ರಶ್ನೆಯನ್ನು ಬಿಡಿಸ್ಬೇಕಾಗತ್ತೆ. ಅದೇ ತರ ನಷ್ಟ ಅಂತಾನು ಕೇಳ್ಬೋದು. 10 ರೂಪಾಯಿಗೆ ಖರೀದಿ ಮಾಡಿದಂತ ವಸ್ತುವನ್ನ 8 ರೂಪಾಯಿಗೆ ಮಾರಿದಾಗ ನಿಮಗೆ ದೊರಕುವ ನಷ್ಟವೆಷ್ಟು ಅಂತ ಈ ರೀತಿನೂ ಕ್ವಶನ್ ಮಾಡ್ಬೋದು. ಈ ರೀತಿ ಕೇಳಿದಾಗ ಏನ್ ಮಾಡ್ಬೇಕು ಅದಕ್ಕ ನಷ್ಟ = ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ. ಈ ಸೂತ್ರದೊಳಗೆ ಹಾಕಿದ್ರೆ ಏನಾಗುತ್ತೆ ನಿಮ್ಗ ಉತ್ತರ ಸಿಗ್ತೈತಿ. ಹೌದಾ? ಇನ್ನೊಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾರ ಅಂತ ಹೇಗೆ ಹೇಳಿದ್ ನಾನು. ಯಾವುದು ಶೇಕಡಾವಾರು ನಷ್ಟ ಎಷ್ಟು, ಶೇಕಡಾವಾರು ಲಾಭ ಎಷ್ಟು ಅಂತ ಹೇಗೆ ಕೇಳಿದಾಗ ಅದಕ್ಕೆ ಯಾವ್ದಾರ ಸೂತ್ರ ಅದಾವ ಅಂತ ಹೇಗೆ ನೋಡಿದ್ರ ನೋಡ್ರಿ. ಶೇಕಡಾವಾರು ಲಾಭ ಏನು ಶೇಕಡಾವಾರು ಲಾಭ. ಶೇಕಡಾವಾರು ಲಾಭ ಆದ್ರ ಎಷ್ಟು ಅಂತ ಹೇಗೆ ಕೇಳಿದಾಗ ಯಾವ ರೀತಿ ನಾವು ಬಿಡಿಸ್ಬೇಕು ಅನ್ನೋದು. ನಾ ಆಗಲೇ ಒಂದು ಎಕ್ಸಾಂಪಲ್ ಕೊಟ್ಟು ಎಷ್ಟು 80 ರೂಪಾಯಿ ಕೊಟ್ಟು ಒಂದು ವಸ್ತುವನ್ನು ಖರೀದಿ ಮಾಡಿರ್ತೀವಿ, ಅದು ಎಷ್ಟು ಲಾಭ ಆಗುತ್ತೆ ನನಗೆ 20 ರೂಪಾಯಿ ಲಾಭ ಆಗುತ್ತೆ. ಹಾಗಾದ್ರೆ ನನಗೆ ಶೇಕಡಾವಾರು ಲಾಭ ಎಷ್ಟು ಅಂತ ಹೇಳಿ ಕೇಳಿದ. ನೋಡ್ರಿ ಈ ಸೂತ್ರದೊಳಗೆ ಆ ಬೆಲೆಗಳನ್ನ ಹಾಕಿ ನೋಡೋಣ. ನೋಡ್ರಿ ನನ್ ಲಾಭ ಎಷ್ಟಾಗಿತ್ತು ಅಂತ ಹೇಳಿದ್ರೆ 20 ರೂಪಾಯಿ. ಎಷ್ಟಕ್ಕ 80 ರೂಪಾಯಿ. ಕೊಂಡ ಬೆಲೆ ಎಷ್ಟಿತ್ತು 80 ರೂಪಾಯಿ. ನನ್ಗೆ ಎಷ್ಟಕ್ಕೆ ಬೇಕೈತಿ 100ಕ್ಕ. 21 24 4 4 25. ಹಾಗಾದ್ರೆ 25% ಏನಾಯ್ತು ನನಗಿಲ್ಲಿ ಲಾಭ ದೊರೆಯಿತು. ಹೌದಾ? ಈ ಫಾರ್ಮುಲಾದೊಳಗೆ ಹಾಕೋದ್ರಿಂದ ಏನಾಗುತ್ತೆ ನಮ್ಗ ಕೊಟ್ಟಂತ ಯಾವುದೇ ಪ್ರಶ್ನೆಗಳನ್ನು ಕೊಡ್ಲಿ ಆ ಪ್ರಶ್ನೆಗಳೊಳಗ ಈ ಬೆಲೆಗಳನ್ನ ಹಾಕೋದ್ರಿಂದ ಏನಾಗುತ್ತೆ ನಮ್ಗ ಕೇಳಿದ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಶೇಕಡಾವಾರು ಎಷ್ಟು ಪ್ರತಿಶತ ಲಾಭ ಆಯ್ತು ಅಂತ ಹೇಗೆ ಗೊತ್ತಾಗುತ್ತೆ. ಅದೇ ರೀತಿ ಶೇಕಡಾವಾರು ನಷ್ಟ ಎಷ್ಟು ಅಂತ ಕೂಡ ನಿಮ್ಗೆ ಕೇಳ್ಬೋದು. ಹೌದಿಲ್ಲ? ಆ ಶೇಕಡಾವಾರು ನಷ್ಟ ಅಂತ ಕೇಳಿದಾಗ ಅದಕ್ಕೆ ಯಾವ್ದಾದ್ರು ಫಾರ್ಮುಲಾ ಐತೆ ಅಂದ್ರೆ ಅದಕ್ಕೂ ಐತಿ ನೋಡ್ರಿ. ಶೇಕಡಾವಾರು ನಷ್ಟ ನಷ್ಟ ಶೇಕಡಾವಾರು ನಷ್ಟ ನಷ್ಟ ಡಿವೈಡೆಡ್ ಬೈ ಕೊಂಡ ಬೆಲೆ ಇಂಟು 100 ಏನು ಇಂಟು 100 ಅಂತ ಹೇಗೆ ಕರಿತೀವಿ. ಇದ್ರೊಳಗ ನಾವು ಆಗ್ಲೇನ ಒಂದು ಎಕ್ಸಾಂಪಲ್ ಎಷ್ಟಕ್ಕೆ ಮಾಡಿದ್ದೀವಿ 80 ರೂಪಾಯಿ ಕೊಟ್ಟಿಗೆ ಒಂದು ವಸ್ತುವನ್ನು ಖರೀದಿ ಮಾಡಿದ್ದೀವಿ. ಅದನ್ನ ಎಷ್ಟು ಲಾಸ್ ಆಗಿತ್ತು ಅವಾಗ ಎಷ್ಟು ನನ್ಗೆ ಲಾಸ್ ಆಗಿತ್ತು ಅವಾಗ 40 ರೂಪಾಯಿ ಲಾಸ್ ಆಗಿತ್ತು. ಹಾಗಾದ್ರೆ ನನ್ ಶೇಕಡಾವಾರು ಎಷ್ಟು ನಷ್ಟ ಅಂತ ಹೇಗೆ ನೋಡಿದ್ದೀವಿ. ಆ ಬೆಲೆಗಳನ್ನ ಈ ಪ್ರಶ್ನೆ ಒಳಗೆ ಈ ಸೂತ್ರದೊಳಗೆ ಹಾಕಿದ್ದೀವಿ. ಹೌದಾ? ಲಾಸ್ಟ್ ಎಷ್ಟಾಗಿತ್ತು 40 ರೂಪಾಯಿ. ಅದನ್ನ ಎಷ್ಟು ಕೊಂಡಿದ್ದೆ ನಾವು 80 ರೂಪಾಯಿ ತಗೊಂಡಿದ್ದೀವಿ. ಹಾಗಾದ್ರೆ 100ಕ್ಕೆ ಎಷ್ಟು ಅಂತ ಹೇಗೆ ನೋಡಿದ್ದೀವಿ. ಹೌದಾ? 41 42 2 1 2 50 ಅಂದ್ರ 50% ನಮ್ಗ 50% ಲಾಭ ಆಯ್ತು ನಷ್ಟ ಆಯ್ತು ಅನ್ನೋದು ಗೊತ್ತಾಯ್ತು ನಮ್ಗೆ. ಹೌದಿಲ್ಲ? ಅಂದ್ರ ಶೇಕಡ ಲಾಭ ಶೇಕಡ ನಷ್ಟವನ್ನ ಕಂಡು ಹಿಡಿಯಕ್ ಸೂತ್ರಗಳೇನು ಶೇಕಡ ಲಾಭ ಲಾಭ ಡಿವೈಡೆಡ್ ಬೈ ಕೊಂಡ ಬೆಲೆ ಇಂಟು 100 ಮಾಡಿದ್ರೆ ಏನಾಗುತ್ತೆ ನಮ್ಗ ಶೇಕಡ ಲಾಭ ಎಷ್ಟು ಅಂತ ಹೇಗೆ ಗೊತ್ತಾಗುತ್ತಾ. ಅದೇ ತರ ಶೇಕಡ ನಷ್ಟ ಎಷ್ಟು ಆಯ್ತು ಅಂತ ಹೇಗೆ ತಿಳ್ಕೊಬೇಕಾಯ್ತಂದ್ರೆ ನಾವ್ ಏನ್ ಮಾಡ್ಬೇಕು ನಷ್ಟ ಕೊಂಡ ಬೆಲೆ ಇಂಟು 100 ಮಾಡಿದೆ ಅಂದ್ರೆ ನಮಗೇನಾಗುತ್ತಾ ಶೇಕಡ ನಷ್ಟ ಎಷ್ಟು ಆಯ್ತು ಅಂತ ಹೇಗೆ ಗೊತ್ತಾಗುತ್ತೆ. ಹೌದಾ? ಅಂದ್ರ ಈ ಲಾಭ ನಷ್ಟವನ್ನು ನೋಡಿದಾಗ ಶೇಕಡ ಲಾಭ ಎಷ್ಟು ಅಂತ ಹೇಗೆ ಕೇಳಿದ್ರ ಅಂತಂದ್ರ ಏನ್ 100ಕ್ಕ ಇಂತಿಷ್ಟು
100ಕ್ಕೆ ಇಂತಿಷ್ಟು ಅನ್ನೋದಕ್ಕೆ ಏನಂತ ಕರಿತೀವಿ, ಶೇಕಡ ಅಂತ ಹೇಗೆ ಕರಿತೀವಿ. ಹಾಗಾದ್ರೆ 100ಕ್ಕೆ ಎಷ್ಟು ಪರ್ಸೆಂಟೇಜ್ ಲಾಸ್ ಆಯ್ತು, 100ಕ್ಕೆ ಎಷ್ಟು ಪರ್ಸೆಂಟೇಜ್ ಲಾಭ ಆಯ್ತು ಅಂತ ಹೇಗೆ ಕೇಳೋದನ್ನ ಏನಂತ ಕರಿತೇವೆ ನಾವು, ಶೇಕಡ ಲಾಭ, ಶೇಕಡ ನಷ್ಟ ಅಂತ ಹೇಗೆ ಕರಿತೀವಿ. ಹಾಗಾದ್ರ ಸೂತ್ರಗಳ ಯಾವ 4, ಲಾಭ ಈಕ್ವಲ್ ಟು ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ. ಅದೇ ರೀತಿ ಇನ್ನೊಂದು ಯಾವುದು, ನಷ್ಟ ಈಕ್ವಲ್ ಟು ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ. ಅದೇ ತರ ಇನ್ನೊಂದು ಸೂತ್ರ ಯಾವುದು, ಶೇಕಡ ಲಾಭ ಇತ್ತು ಅಂದ್ರೆ ಅದನ್ನ ಯಾವ ರೀತಿ ಕಂಡುಹಿಡಬೇಕು, ಲಾಭ ಈಕ್ವಲ್ ಟು ಕೊಂಡ ಬೆಲೆ ಇಂಟು 100 ಮಾಡಬಹುದು. ಅದೇ ರೀತಿ ನಷ್ಟ ಆಯ್ತಂದ್ರೆ, ಶೇಕಡ ನಷ್ಟ ಆಯ್ತಂದ್ರ ನಷ್ಟ ಈಕ್ವಲ್ ಟು ಕೊಂಡ ಬೆಲೆ ಇಂಟು 100 ಅಂತ ಹೇಗೆ ಕರಿತೇವೆ ನಾವು, 100 ಅಂತ ಹೇಗೆ ಕರಿತೇವೆ. ಹೌದಾ, ಈ ಸೂತ್ರಗಳೊಳಗೆ ಹಾಕೋದ್ರಿಂದ ಏನಾಗುತ್ತೆ ನಮ್ಗ, ಶೇಕಡ ಲಾಭ ಎಷ್ಟು, ಶೇಕಡ ನಷ್ಟ ಎಷ್ಟು, ಲಾಭ ಎಷ್ಟು ರೂಪಾಯಿ ಆಯ್ತು, ನಷ್ಟ ಎಷ್ಟು ರೂಪಾಯಿ ಆಯ್ತು ಗೊತ್ತಾಗುತ್ತೆ. ಇನ್ನು ಮತ್ತೆ ಯಾವ ರೀತಿ ಇದ್ರ ಮೇಲೆ ಪ್ರಶ್ನೆಗಳನ್ನು ಕೇಳಬಹುದು ಅಂತ ಹೇಗೆ ನೋಡೋಣ. ಯಾವ ರೀತಿ ಕೇಳಬಹುದಪ್ಪ ನೋಡ್ರಿ, ಇಲ್ಲಿ ಒಂದೊಂದ್ಸಲ ಏನ್ ಮಾಡ್ತಾನ, ಮಾರಿದ ಬೆಲೆಯನ್ನು ಕೊಟ್ಟಿರ್ತಾನ. ಹೌದಾ, ಮಾರಿದ ಬೆಲೆ ಕೊಡ್ತಾನ. ಅದೇ ರೀತಿ ಶೇಕಡ ಲಾಭನು ಕೊಡ್ತಾನ. ಅವನೇ ಶೇಕಡ ಲಾಭ ಕೂಡ ಅವನೇ ಕೊಡ್ತಾನೆ. ಏನು, ಶೇಕಡ ಲಾಭ ಕೂಡ ಎಷ್ಟು ಆಯ್ತು ಅಂತ ಹೇಗೆ ಕೊಡ್ತಾನೆ. ಆ ನಂತರ ಯಾವ ರೀತಿ ಕ್ವಶನ್ ಕೇಳಬಹುದು ಅಂದ್ರೆ, ಇಲ್ಲಿ ಕೊಂಡ ಬೆಲೆ ಎಷ್ಟು, ಅಂತ ಹೇಗೆ ಕ್ವಶನ್ ಮಾಡ ನೋಡ್ರಿ. ಇಲ್ಲಿ ನಮಗಿಲ್ಲಿ ಶೇಕಡ ಲಾಭ ಬೇಕಾಗಿತ್ತಂದ್ರ ಲಾಭ ಎಷ್ಟಾಗೈತಿ, ಕೊಂಡ ಬೆಲೆ ಎಷ್ಟು ಗೊತ್ತಿರ್ಬೇಕು. ಶೇಕಡ ನಷ್ಟ ಗೊತ್ತಾಗ್ಬೇಕೈತಂದ್ರು ನಷ್ಟ ಎಷ್ಟಾಗೈತಿ, ಕೊಂಡ ಬೆಲೆ ಎಷ್ಟು ಅಂತ ಹೇಗೆ ಗೊತ್ತಾಗಬೇಕು. ಅದೇ ಒಂದೊಂದ್ಸಲ ಏನ್ ಮಾಡ್ತಾನ, ಈ ಶೇಕಡ ಲಾಭ, ಶೇಕಡ ನಷ್ಟ ಇರ್ತದ ನೋಡು, ಇದನ್ನ ಈ ಮಾರಿದ ಬೆಲೆ ಅಥವಾ ಈ ಕೊಂಡ ಬೆಲೆ ಇವು ಎರಡುಗಳನ್ನು ಕೊಟ್ಟಕ್ಕೆ, ಇವಾಗ ಒಂದು ಲೆಕ್ಕದೊಳಗ ಶೇಕಡ ಲಾಭ ಎಷ್ಟು, ಕೊಂಡ ಬೆಲೆ ಅಥವಾ ಮಾರಿದ ಬೆಲೆಯನ್ನು ಕೊಟ್ಟಕ್ಕೆ ಕೊಂಡ ಬೆಲೆ ಎಷ್ಟು ಅಂತ ಕೇಳ್ಬೋದು. ಅದೇ ರೀತಿ ಇನ್ನೊಂದರೊಳಗೆ ಯಾವುದು, ಶೇಕಡ ಲಾಭ ಮತ್ತು ನಷ್ಟವನ್ನು ಕೊಟ್ಟಕ್ಕೆ ಕೊಂಡ ಬೆಲೆನು ಕೊಟ್ಟು ಮಾರಿದ ಬೆಲೆ ಎಷ್ಟು ಅಂತ ಹೇಗೆ ಕೂಡ ಕ್ವಶನ್ ಮಾಡೋದು. ಹೌದಿಲ್ಲ, ಈ ರೀತಿ ಮಾಡಿದಾಗ ಅವಕ್ಕೆ ಏನಾರ ಫಾರ್ಮುಲಾ ಐತೇನೋ ಅಂತ ಹೇಗೆ ನೋಡೋದಾದ್ರ ಅವಕ್ಕ ಇಲ್ಲಿ ಅದ ನೋಡ್ರಿ. ಈ ಫಾರ್ಮುಲಾದೊಳಗೆ ಹಾಕೋದ್ರಿಂದ ಏನಾಗುತ್ತೆ, ನಿಮ್ಗ ಕೇಳಿದಂತ ಪ್ರಶ್ನೆಗೆ ಉತ್ತರ ಬಿಡಿಸ್ಬಹುದು. ಹಾಗಾದ್ರ ಮಾರಿದ ಬೆಲೆಗೆ ಹಾಕ್ಬೇಕಾದಂತ ನಮಗೆ ಇರುವಂತ ಸೂತ್ರ ಏನಪ್ಪಾ ಅಂತಂದ್ರ, ಮಾರಿದ ಬೆಲೆ ಈಕ್ವಲ್ ಟು 100 ಪ್ಲಸ್ ಶೇಕಡ ಲಾಭ ಎಷ್ಟಾಗೈತಲ್ಲ, ಶೇಕಡ ಲಾಭ ಈಕ್ವಲ್ ಟು 100 ಇಂಟು ಅಸಲು, ಈ ಫಾರ್ಮುಲಾ. ಅದೇ ತರ ಮಾರಿದ ಬೆಲೆ ಈಕ್ವಲ್ ಟು 100 ಮೈನಸ್ ಶೇಕಡ ನಷ್ಟ ಡಿವೈಡೆಡ್ ಬೈ 100 ಇಂಟು ಅಸಲು. ಇವು ಎರಡು ಫಾರ್ಮುಲಾಗಳನ್ನು ಸರಿಯಾಗಿ ನೆನಪಿಟ್ಕೋಬೇಕು. ಇವುಗಳಲ್ಲಿ ಹಾಕೋದ್ರಿಂದ ಏನ್ ಸಿಗ್ತೈತಿ ನಮ್ಗ, ಮಾರಿದ ಬೆಲೆ ಎಷ್ಟು ಮತ್ತ ಒಂದು ವಸ್ತುವನ್ನ ಶೇಕಡ ನಷ್ಟ ಅಂದ್ರ, ಒಂದು ವಸ್ತುವನ್ನ ಶೇಕಡ ಅಂದ್ರ 100 ರೂಪಾಯಿಗೆ ಒಂದು ವಸ್ತುವನ್ನ ಖರೀದಿ ಮಾಡಿರ್ತೀವಿ. ಹೌದಾ, ಒಂದು 100 ರೂಪಾಯಿಗೆ ಖರೀದಿ ಮಾಡಿರ್ತೀವಿ. ಈ 100 ರೂಪಾಯಿ ಖರೀದಿ ಮಾಡಿದಂತ ವಸ್ತುವನ್ನ 40% ನನಗ ಎಷ್ಟಾಗತ್ತ, ಏನಾಗತ್ತ, ಲಾಭ ಆಗತ್ತ. ಲಾಭ ಆಗಿತ್ತಂದ್ರ ಇದನ್ನ ಯಾವ ರೀತಿ ನಾನು ಮಾರಿದ ಬೆಲೆ ಎಷ್ಟಾಯ್ತು ಅಂದ್ರ, 100 ರೂಪಾಯಿ ಖರೀದಿ ಮಾಡಿದ ಎಷ್ಟು ಪರ್ಸೆಂಟೇಜ್ ಲಾಭ ಆಯ್ತು, 40% ಲಾಭ ಆಯ್ತು. ಹಾಗಾದ್ರೆ ನಾನು ಮಾರಿದ ಬೆಲೆ ಎಷ್ಟು ಬೇಕಾಗುತ್ತಿಲ್ಲ, ಅದನ್ನ ಕಂಡುಹಿಡಿಯಕ್ಕೆ ಯಾವ ಸೂತ್ರ, ಮಾರಿದ ಬೆಲೆ ಈಕ್ವಲ್ ಟು 100 ಪ್ಲಸ್ ಶೇಕಡ ಲಾಭ ಡಿವೈಡೆಡ್ ಬೈ 100 ಇಂಟು ಅಸಲು. ಅಸಲು ಅಂದ್ರೆ ಏನಿಲ್ಲಿ ಕೊಂಡ ಬೆಲೆ ಅಂತ ಹೇಗೆ ಕರಿತೇನೆ. ಹೌದಾ, ಅದೇ ವಸ್ತುವನ್ನ 100 ರೂಪಾಯಿ ಖರೀದಿ ಮಾಡಿರ್ತೀನಲ್ಲ, ಖರೀದಿ ಮಾಡಿರ್ತೀನಿ, ಇದು 40% ಲಾಸ್ ಆಯ್ತಪ್ಪ ನಮ್ಗೆ. ಲಾಸ್ ಆಯ್ತಂದ್ರ ಅವಾಗ ಯಾವ ರೀತಿ ಕಂಡುಹಿಡಿಯಬೇಕು, ನನ್ನ ಮಾರಿದ ಬೆಲೆ ಎಷ್ಟು ಆಯ್ತು ಅಂತ ತಿಳ್ಕೊಬೇಕೈತಂದ್ರ, ಮಾರಿದ ಬೆಲೆ ಈಕ್ವಲ್ ಟು 100 ಮೈನಸ್ ಶೇಕಡ ನಷ್ಟ ಡಿವೈಡೆಡ್ ಬೈ 100 ಇಂಟು ಅಸಲು. ಈ ಫಾರ್ಮುಲಾದೊಳಗೆ ಹಾಕಿದೆ ಅಂದ್ರೆ ಏನಾಗುತ್ತೆ, ನಮ್ಗ ಎಷ್ಟು ಪ್ರತಿಶತ ಲಾಸ್ ಆಗೈತೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ಮಾರಿದ ಬೆಲೆ ಯಾವ ರೀತಿ ಕಂಡುಹಿಡಿದ ಅನ್ನೋದು ಗೊತ್ತಾಯ್ತು. ಹೌದಾ, ಶೇಕಡ ನಷ್ಟವನ್ನು ಕೊಟ್ಟಾಗ ಯಾವ ಸೂತ್ರಗಳನ್ನು ಬಳಸ್ಬೇಕಂದ್ರ ಈ ಎರಡು ಸೂತ್ರಗಳನ್ನು ಬಳಸ್ಬೇಕು ಅನ್ನೋದು ಗೊತ್ತಾಯ್ತು. ಅದೇ ತರ ನೆಕ್ಸ್ಟ್ ಇನ್ನೊಂದ್ ಎರಡು ಸೂತ್ರಗಳು ಯಾವ್ದಂದ್ರ, ಅಸಲನ್ನ ಕೊಟ್ಟಿದ್ರಪ್ಪ. ಒಂದೊಂದ್ಸಲ ಏನ್ ಮಾಡ್ತಾನಂದ್ರ ಶೇಕಡ ಲಾಭ ಕೊಟ್ಟಿರ್ತಾನ, ಮಾರಿದ ಬೆಲೆಯನ್ನು ಕೊಟ್ಟಿರ್ತಾನ. ಹಾಗಾದ್ರೆ ನೀವು ಖರೀದಿ ಮಾಡಿದ್ದು ಅಥವಾ ನಿಮ್ ಅಸಲು ಎಷ್ಟು, ಕೊಂಡ ಬೆಲೆ ಎಷ್ಟು ಅಂತ ಕೂಡ ಕೇಳಬಹುದು. ಹೌದಾ, ಅಂದ್ರೆ ನೋಡ್ರಿ, 100 ರೂಪಾಯಿ ಇನ್ನೊಂದು ವಸ್ತುವನ್ನ ಏನು 80 ರೂಪಾಯಿಗೆ ಒಂದು ವಸ್ತುವನ್ನ ಮಾರ್ತೇನೆ. ಏನು 80 ರೂಪಾಯಿ ಮಾರ್ತೀನಿ. ಎಷ್ಟು ಶೇಕಡ ಲಾಭ ಅಂದ್ರೆ 20%
ಲಾಭದೊಳಗ ಈ ಯಾವುದೋ ಒಂದು ವಸ್ತುವನ್ನ ಏನ್ ಮಾಡ್ತೀನಿ, ಮಾರ್ತೀನಿ. ಮಾರಿದಾಗ ನನಗೆ ಎಷ್ಟು, ನನ್ನ ಕೊಂಡ ಬೆಲೆ ಎಷ್ಟು ಅಥವಾ ನನ್ನ ಕಡೆ ಇರುವಂತ ದುಡ್ಡು ಎಷ್ಟು ಅಂತ ಹೇಗೆ ತಿಳ್ಕೋದನ್ನ ಯಾವುದು ಸೂತ್ರ, ಅಸಲು ಈಕ್ವಲ್ ಟು 100 ಡಿವೈಡೆಡ್ ಬೈ 100 ಪ್ಲಸ್ ಶೇಕಡ ಲಾಭ ಇಂಟು ಮಾರಿದ ಬೆಲೆ. ಈ ಫಾರ್ಮುಲಾದೊಳಗೆ ಹಾಕಿದ್ರೆ ಏನಾಗುತ್ತೆ, ನಮಗ ಕೊಟ್ಟಂತ ಪ್ರಶ್ನೆಗೆ ಉತ್ತರ ಸಿಗ್ತದೆ. ಅದೇ ತರ ಒಂದೊಂದ್ಸಲ ಲಾಸ್ ಆಗಿರ್ತೈತಿ ಅಂದ್ರ ಇದೇ ವಸ್ತುವನ್ನ 80 ರೂಗೆ ನಾ ಏನ್ ಮಾಡ್ತೀನಿ, ಮಾರ್ತೀನಿ. ಎಷ್ಟು ಪ್ರತಿಶತ ಲಾಸ್ ಆಗತ್ತೆ, ನನ್ನ ದುಡ್ಡ 20% ಲಾಸ್ ಆಗತ್ತೆ ಅಂತ ಹೇಗೆ ತಗೊಂಡ್, ಅವಾಗ ನನ್ನ ಕೊಂಡ ಬೆಲೆ ಎಷ್ಟು ಅಥವಾ ಅಸಲು ಎಷ್ಟು ಅಂತ ಹೇಗೆ ನೋಡೋದಾದ್ರ ಅಸಲು ಈಕ್ವಲ್ ಟು 100 ಡಿವೈಡೆಡ್ ಬೈ 100 ಮೈನಸ್ ಶೇಕಡ ನಷ್ಟ ಇಂಟು ಮಾರಿದ ಬೆಲೆ. ಈ ಸೂತ್ರದೊಳಗೆ ಹಾಕಿದ್ರೆ ಏನಾಗತ್ತೆ, ನಮ್ಗ ಎಷ್ಟು ಪ್ರತಿಶತದಷ್ಟು ಅಂದ್ರ ಎಷ್ಟು ರೂಪಾಯಿ ಲಾಸ್ ಆಗೈತಿ, ಎಷ್ಟು ರೂಪಾಯಿ ಲಾಭ ಆಗೈತಿ ಅನ್ನೋದನ್ನ ಬಳಸ್ಕೊಂಡ್ಕೆ ನಾವ್ ಏನ್ ಮಾಡ್ಬೋದು, ಎಷ್ಟು ಪ್ರತಿಶತದಷ್ಟು ಲಾಭ ನಷ್ಟವನ್ನು ಬಳಸ್ಕೊಂಡ್ಕೆ ನಾವೇನು ಆ ವಸ್ತುವನ್ನು ಮಾರಿದ ಬೆಲೆ ಮತ್ತು ಕೊಂಡ ಬೆಲೆಯನ್ನು ನಾವೇನ್ ಮಾಡ್ಬೋದು, ಕಂಡು ಹಿಡಿಬಹುದು. ಹೌದಾ? ನಮಗೇನು ಈ ಪ್ರತಿಯೊಂದು ಸೂತ್ರಗಳನ್ನು ನೀವು ನೆನಪಿಟ್ಕೊಂಡ್ರೆ ಅಂದ್ರೆ ಏನಾಗುತ್ತಾ, ಇದ್ರ ಮೇಲೆ ಬರುವಂತ ಲಾಭ ಮತ್ತು ನಷ್ಟದ ಮೇಲೆ ಬರುವಂತ ಯಾವುದೇ ಪ್ರಶ್ನೆಗಳು ಬಂದ್ರು ಕೂಡ ನೀವೇನ್ ಮಾಡ್ಬೋದು, ಅತಿ ಸುಲಭವಾಗಿ ಬಿಡಿಸ್ಬಹುದು. ಹೌದಾ? ಹಾಗಾದ್ರೆ ನೆಕ್ಸ್ಟ್ ವಿಡಿಯೋ ಕ್ಲಿಪ್ ಒಳಗೆ ಏನ್ ಮಾಡೋಣ, ಲಾಭ ಮತ್ತು ನಷ್ಟ, ಶೇಕಡಾ ಲಾಭ, ಶೇಕಡಾ ನಷ್ಟ ಮತ್ತು ಒಂದೊಂದ್ಸಲ ಮಾರಿದ ಬೆಲೆ ಶೇಕಡಾ ಲಾಭ ನಷ್ಟ ಕೊಟ್ರ ಅಸಲು ಯಾವ ರೀತಿ ಕಂಡು ಹಿಡಿಬೇಕು, ಅದೇ ಒಂದೊಂದ್ಸಲ ಶೇಕಡಾ ಲಾಭ ಮತ್ತು ನಷ್ಟ ಕೊಟ್ಟು ಮಾರಿದ ಬೆಲೆ ಕೊಟ್ಟಾಗ ಅಸಲು ಅಥವಾ ಕೊಂಡ ಬೆಲೆಯನ್ನು ಯಾವ ರೀತಿ ಕಂಡು ಹಿಡಿಬೇಕು ಅಂತ ನೆಕ್ಸ್ಟ್ ವಿಡಿಯೋ ಕ್ಲಿಪ್ ಒಳಗ ನೋಡೋಣ.